ಎಲ್ಲರಿಗೂ ನಮಸ್ಕಾರ. ನಿಮ್ಗೆ ಈಗಾಗಲೇ ತಿಳಿದಿರೋ ಹಾಗೆ ಹೈ ಅಚೀವರ್ಸ್ ವಿದ್ಯಾರ್ಥಿಗಳಿಗೆ 3ನೇ ಫೇಸ್ನಲ್ಲಿ ನಮ್ಮ SRPಗಳಿಂದ MRPಗಳಿಂದ ಓರಿಯೆಂಟೇಷನ್ ಕ್ಲಾಸ್ ನಡೀತಾ ಇದೆ. ಇದು ಕೊನೆಯ ವಿಷಯ ಇಂಗ್ಲಿಷ್. ಈಗಾಗಲೇ ಎಲ್ಲ ವಿಷಯಗಳು ಮುಗಿದಿದೆ. ಹಾಗಾಗಿ ವಿದ್ಯಾರ್ಥಿಗಳೆಲ್ಲ ಪೆನ್ನು ಪೆನ್ಸಿಲ್ ಎಲ್ಲ ಇಟ್ಕೊಂಡು ಸಿದ್ಧತೆಯಿಂದ ಕುಳಿತುಕೊಳ್ಳಿ. ಈ ಒಂದು ಇಂಗ್ಲಿಷ್ ವಿಷಯಕ್ಕೆ ಸಂಬಂಧಿಸಿದಂತೆ ಓರಿಯೆಂಟೇಷನ್ನ ತೆಗೆದುಕೊಳ್ಳಲು SRP ಅವರಾದಂಥ ಶ್ರೀಮತಿ ಶೀಲಾ ಬೇಬಿ, ಇಂಗ್ಲಿಷ್ ಅಸಿಸ್ಟೆಂಟ್ ಟೀಚರ್, ಗೌರ್ಮೆಂಟ್ ಹೈಸ್ಕೂಲ್, ದೊಡ್ಡನಕುಂಡಿ, ಬೆಂಗಳೂರು ಸೌತ್ ಅವರಿಗೆ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತ ಕೋರ್ತೀನಿ. ಹಾಗೆಯೇ ನಮ್ಮ MRP ಸಂತೋಷ್ ಟಿ MDRS ಪಾವಗಡ ತುಮಕೂರು ಜಿಲ್ಲೆ, ಇವ್ರಿಗೂ ಕೂಡ ಈ ಒಂದು ಓರಿಯೆಂಟೇಷನ್ಗೆ ಸ್ವಾಗತ ಕೋರ್ತೀನಿ. ಹಾಗೆಯೇ ನಮ್ಮ ವಸತಿ ಶಾಲೆಯ 24-25ನೇ ಸಾಲಿನಲ್ಲಿ ಅತಿ ಹೆಚ್ಚು ಫಲಿತಾಂಶ ಪಡೆದಿರುವಂತಹ ವಸತಿ ಶಾಲೆಯ ಶಿಕ್ಷಕರಾದ ಆಂಗ್ಲ ಭಾಷೆ ಶಿಕ್ಷಕರಾದಂತಹ ಆರಾಧನಾ ಮೇಡಮ್ ಅವ್ರಿಗೂ MDRS 139 ದಕ್ಷಿಣ ಕನ್ನಡ ಜಿಲ್ಲೆ, ಇವ್ರಿಗೂ ಕೂಡ ಈ ಒಂದು ಓರಿಯೆಂಟೇಷನ್ ಕಾರ್ಯಕ್ರಮಕ್ಕೆ ಸ್ವಾಗತ ಕೋರ್ತೀನಿ. ಹಾಗೆಯೇ ಈ ನಮ್ಮ ಎಲ್ಲ ಮುದ್ದು ವಿದ್ಯಾರ್ಥಿಗಳು, ನಮ್ಮ ವಸತಿ ಶಾಲೆಯ ಎಲ್ಲ ಆಂಗ್ಲ ಭಾಷೆ ಶಿಕ್ಷಕರಿಗೂ ಈ ಒಂದು ಓರಿಯೆಂಟೇಷನ್ಗೆ ಸ್ವಾಗತ ಕೋರ್ತಾ ಉತ್ತಮ ರೀತಿಯಲ್ಲಿ ನಡೀಲಿ ಅಂತ ಕೇಳ್ಕೊಂತ ಶೀಲಾ ಬೇಬಿ ಮೇಡಮ್ಗೆ ಥ್ಯಾಂಕ್ ಯು ಸ್ಟಾರ್ಟ್ ಮಾಡೋಕ್ಕೆ ಹೇಳ್ತೀನಿ. ಥ್ಯಾಂಕ್ ಯು. Good afternoon to all dear students of Christ, teachers, principals. Today we have the orientation session of the top achievers. So first of all, I would begin with the words, all the best, Christ students. You have achieved your target already. So I don't know what else you need, because ನೀವು ಅಲ್ಲಿ ಟಾಪ್ ಸ್ಕೋರರ್ಸ್ ಜಾಗದಲ್ಲಿ ಕೂತಿದ್ದೀರಾ ಅಂದ್ರೆ ಯು ಹ್ಯಾವ್ ಆಲ್ರೆಡಿ ರೀಚ್ಡ್ 80 ಅಂತ. ಬಟ್ ಸ್ಟಿಲ್ ಫ್ರಮ್ ಮೈ ಸೈಡ್ ಐ ಥಾಟ್ ಐ ವಿಲ್ ಗೈಡ್ ಯು ಅ ಲಿಟಲ್ ಮೋರ್ ಅಬೌಟ್ ವೇರ್ you might lose your marks. It is only in the grammar part, I think 1 to 17 some doubts. No, what I will say is, you read the question 2 or 3 times, understand the question, then only you should jump to write the answer. So wishing you all the best for achieving your target. I will start my class with the grammar, which I feel you need to know a little more. ಇನ್ನು ಸ್ವಲ್ಪ ನಾವು ಅದರ ಬಗ್ಗೆ ಹೆಚ್ಚು ಕೊಡೋಣ. ಯಾಕಂದ್ರೆ ನೀವು ಆಲ್ರೆಡಿ you have learned, you are trained, you have been instructed, you have practiced, and already you are on the success path. So we will see where you will make minor mistakes. So today I think my session will help you gain a little more confidence. So I have gone to the word forms. Word forms ಅಲ್ಲಿ you already are aware of all the 4 model papers and 3 preparatory. ಅದ್ರಲ್ಲಿ ನೋಡಿದಾಗ ನಿಮಗೆ ಈ ವರ್ಡ್ಸ್ ಫೆಮಿಲಿಯರ್ ಆಗಿರುತ್ತೆ. ಬಟ್ ನಾನು ಎಲ್ಲಿ ಗೈಡ್ ಮಾಡಕ್ ಇಷ್ಟಪಡ್ತೀನಿ ಅಂದ್ರೆ, see here I have underlined the word pronounce. ನಿಮಗೆ ಪ್ರೊನೌನ್ಸ್ ಅಂತ ಕೊಟ್ಟಾಗ ನೀವು you will just add a CIATION. Don't do that. Pronounce will change to pronunciation. So if you see here O ಇದೆ ನೋಡಿ, pronounce ಕೊಟ್ಟಾಗ when you change the word, it is pronunciation. So it is PRONUNCIATION. ಅಲ್ಲಿ ನೀವು ಸ್ವಲ್ಪ ಮೈಂಡ್ ಅಲ್ಲಿ ಇಟ್ಕೊಳ್ಳಿ. ಕೀಪ್ ದಟ್ ಇನ್ ಯೋರ್ ಮೈಂಡ್. Consciousness becomes consciousness. And 2 other words which I would like to highlight is glory.
Glory anta kotre, the word form is glorious. So Y will become I and you will make it add OUS. And wise anta kottaga, the word will be wisdom. So I want you to note this points in word form. ಇನ್ನೆಲ್ಲ ಯಾವುದೇ ಕೊಟ್ಟರು ನೀವು ಬರಿತೀರಾ ಮಕ್ಕಳೇ, ಬಿಕಾಸ್ ಆಲ್ರೆಡಿ ಯು ಆರ್ ಆನ್ ದ 80 path. ಓಕೆ, ಸೊ ನೆಕ್ಸ್ಟ್ ಐ ವಿಲ್ ಗೋ ಟು ಆರ್ಟಿಕಲ್ಸ್. ಆರ್ಟಿಕಲ್ಸ್ ಅಲ್ಲಿ ಹೋದಾಗ ಯು ಆಲ್ರೆಡಿ ನೋ ದ ಆರ್ಟಿಕಲ್ಸ್ ಆರ್ ಎ, ಆನ್ ಅಂಡ್ ದ. ಅಂಡ್ ನಿಮಗೆ ಕನ್ಫ್ಯೂಸ್ ಮಾಡಕ್ಕೆ ಕೊಡ್ತಾ ಇರೋ ವರ್ಡ್ಸು ನೋಡಿ, ಇಲ್ಲಿ NCC ಅಂತ ಕೊಟ್ಟಾಗ ಇಲ್ಲಿ ಎನ್ ನೋಡಿ, you will not you should not make a mistake. It is an because the first sound that is pronounced is a. Like that only ಇಲ್ಲಿ ನೋಡಿ MLA ಅಂತ ನೋಡಿದ ತಕ್ಷಣ ನೀವು ಆನ್ ಅಂತ ಬರ್ದ್ಬಿಡ್ಬೇಡಿ. ಯು ರೀಡ್ ದ ಸೆಂಟೆನ್ಸ್. ಸೊ ನೋಡಿ, ಇಲ್ಲಿ ಸೆಂಟೆನ್ಸ್ ಈ ತರ ಕೊಟ್ರೆ, ರಾಮಪ್ಪ ಈಸ್ ಡ್ಯಾಶ್ MLA ಆಫ್ ಅವರ್ ಕಾನ್ಸ್ಟಿಟ್ಯೂಯೆನ್ಸಿ ಅಂತ ಕೊಟ್ಟಾಗ ವಿ ಆರ್ ಟಾಕಿಂಗ್ ಅಬೌಟ್ ಎ ಪರ್ಟಿಕ್ಯುಲರ್ ಪರ್ಸನ್. ಹಾಗಾಗಿ ಅಲ್ಲಿ ಆನ್ ಬರಲ್ಲ, ಅಲ್ಲಿ ದ ಹಾಕ್ಬೇಕು. Okay, if the sentence that is given for your exam is Ramappa dash MLA is dash MLA anta matra kottaga alli an baribeku. But when they are particularizing, then you have to use the article the. Adanna ondu mind alli itkolli makla. Then you can see here, even though the letter is E, you would have already learnt that ya sound is consonant sound. So here if you see European, uniform, university, universal. So if such kinds of words are given, even though it is a vowel letter, the article should be A because the first sound is Y. So adanna ondu mind alli itkolli. Other than that, I think you will be able to write. Like that only the other words I already told in the last class. One-eyed anta kotre, even though the letter is O, the sound is V. ಹಾಗಾಗಿ ವ ಇರೋದ್ರಿಂದ ಎ ಒನ್-ಐಡ್ ಮ್ಯಾನ್ ಅಥವಾ ಎ ₹1 ಕಾಯಿನ್ ಅಂತ ಬರಿಬೇಕು. ಓಕೆನಾ? ಸೊ ವರ್ಡ್ ಫಾರ್ಮು ಆರ್ಟಿಕಲ್ ಅಲ್ಲಿ ಬರುವಂತಹ ಕನ್ಫ್ಯೂಷನ್ ಐ ಥಿಂಕ್ ಐ ಹ್ಯಾವ್ ಕ್ಲಿಯರ್ಡ್. ನೆಕ್ಸ್ಟ್ ಐ ವಿಲ್ ಗೋ ಟು ಪ್ರಿಪೋಸಿಷನ್. ಪ್ರಿಪೋಸಿಷನ್ಸ್ ಅಲ್ಲಿ I cannot say the clear-cut rules. It has to be caught. Preposition and linkers has to be caught by usage. It cannot be taught with rules for most of the prepositions. But still, we will see some confusing sentences that might come, which I have highlighted here. ಇವಾಗ ಇಲ್ಲಿ ಸೆಕೆಂಡ್ ಒನ್ ನೀವು ನೋಡಿದಾಗ ಸ್ವಾಮಿ ಲಿಸನ್ ಟು ದ ಕಾನ್ವರ್ಸೇಷನ್ dash, sorry that I have written bench by mistake. It is blanket dash under the blanket. So ಅಲ್ಲಿ from under the blanket he listened to the conversation ಅಂತ ಬರಿಬೇಕಾಗತ್ತೆ. ಅದೇ ತರ ನಿಮ್ಗೆ ಲಾಸ್ಟ್ ಟೈಮ್ ಹೇಳ್ದೆ, ಇದು ಕೊಡ್ಬೋದು. a little creek ran dash his land. So you have to use the preposition through his land. Like that only. One more confusing one is the teacher is standing among the students and a picture is hanging above the sofa. When it comes to subject, Ram is good at mathematics. So keep this prepositions in your mind. All these are available in LBA. So you can practice the prepositions from the LBA, and I think you won't be able to make any mistakes from prepositions. I have given n number. I think this PPT will be shared with you later. So you can go across these. These I have taken exclusively from LBA. That is what is told from the board this year, that all the questions will be given only from LBA. So if you go through this, I think you will not make mistakes in prepositions. So ಇದನ್ನ ಒಂದ್ಸರಿ ನೋಡ್ಕೊಳ್ಳಿ ಮಕ್ಕಳ. ಸ್ಮಿತಾಸ್ ಐಸ್ ಫಿಲ್ಡ್ ವಿತ್ ಟಿಯರ್ಸ್ ಅಂತ ಬರಬೇಕು. ಅದೇ ಸ್ಮಿತಾ ಸ್ಟುಡ್ ಅಟ್ ದ ವಿಂಡೋ. Dr. B.R. Ambedkar was aided by the indefatigable advisor B.N. Rao. So all these are some of the maybe
a little difficult ones, which I have highlighted here and explained to you. So I think prepositions also is a bit clear to you. So I have dealt with word forms, articles, prepositions. Okay. I will go to the next slide, tense form. So in tense form, I have highlighted you can see the fifth one. You can see when they be plus speak. So when you change that, it will not become speaking, because we usually say, you can see the first one, be plus sleep is become when he was sleeping. But here the change is when they were, be will take were, and speak is changed to the third form, that is spoken past participle. Okay. So this you have to keep in your mind if they give tense form. When they were spoken to, they laughed good naturedly. This is from Don Anselmo. Otherwise, if only there is a single verb, see, this does not show tense here. So we take it in the present tense. So Sneha writes. Ili wrote baribedi, because yesterday ಅಂತಾಗ್ಲಿ ಅಥವಾ last week ಅಂತಾಗ್ಲಿ ಕೊಟ್ಟಿಲ್ಲ. So you have to write Sneha writes short stories. Like that only Gandhiji was pioneering. If Christopher Columbus first see anta kottidare, so saw the light. Like that only here, if you see this sentence, if you see boys here, you have the tendency to write have, but the focus is each of the boys. So here it is focusing on the singular, obba, ಪ್ರತಿಯೊಬ್ಬ ಹುಡುಗ ಅಂತ ಅಲ್ಲ, ಹಾಗಾಗಿ it is focusing on singular. So you have to use the verb has. Each of the student has done his homework. Like that only Baleshwar runs back to the place. So these are some of the tense forms that I have highlighted. And here also you can see serious books. Leave anta ಕೊಟ್ಟಿರ್ತಾರೆ, ನೀವು leaves ಅಂತ ಬರಿಬೇಡಿ. Serious books left a deep impression on his young mind. Colors of Silence, Satish. So she loves visiting beaches. Like that only he renders free service. Baleshwar saw Roma. Lying, L-I-E ಕೊಟ್ಟಿರ್ತಾರೆ. When you change the form, it becomes L-Y-I-N-G. So keep this in your mind, makla. Tense form ಅಂತ ಕೊಟ್ಟಾಗ ಇದು were spoken ಆಗತ್ತೆ. Sign becomes past tense signed. Each of the boys andre has. Leave ಅಂತ ಕೊಟ್ರೆ left. Present tense she loves. So I think this has gone to your mind and you will focus on this. Infinitive, it's very easy. I have just written the word so that it goes to your mind. This is not for the top achievers. You already know it very well. Next, parts of speech. Usually parts of speech, the noun will come in the beginning. ಅನ್ನೋದು ಮೈಂಡಲ್ಲಿ ಇಟ್ಕೊಳ್ಳಿ. ಅಂಡ್ ಅಬ್ಸ್ಟ್ರಾಕ್ಟ್ ನೌನ್ಸ್, ಹಾನೆಸ್ಟಿ, ಕೈಂಡ್ನೆಸ್, ಹ್ಯಾಪಿನೆಸ್, ಹೆಲ್ತ್, ವೆಲ್ತ್, ಆಲ್ ದೀಸ್ ಆರ್ ನೌನ್ಸ್. ಓಕೆ. ನೆಕ್ಸ್ಟ್, ಇಫ್ ಯು ಸಿ ಹಿಯರ್ ವಾಕಿಂಗ್ ಸ್ಲೋಲಿ ಅಂತ. ಸೊ ದಿಸ್ ಸ್ಲೋಲಿ ವರ್ಡ್ ಹೀಸ್ ಹೈಲೈಟಿಂಗ್ ದ ವರ್ಬ್ ವಾಕಿಂಗ್. ಸೊ ಆ ಪದ ವರ್ಬ್ ಅನ್ನ ಹೈಲೈಟ್ ಮಾಡ್ತಾ ಇದ್ರೆ, ಅಥವಾ ಇಫ್ ಇಟ್ ಇಸ್ ಡಿಸ್ಕ್ರೈಬಿಂಗ್ ದ ವರ್ಬ್, then this is adverb. If you see the next sentence, excellent player. So you can see here
it is describing the person, player, ಆಟಗಾರ. ಎಂತಹ ಆಟಗಾರ? ಉತ್ತಮ ಆಟಗಾರ. So if it is describing the noun, then that word is adjective. Like that only I have given n number of examples, and one of it only will come for your exam because I have taken all these from LBA. Prominent, champion. So champion is noun. So prominent becomes adjective. Greatly influenced. Influence is verb. So how he is influenced? Greatly. So here greatly becomes adverb. I told you already, wealth, health, all these are abstract nouns. So it is noun. And daring thought. ಇಲ್ಲಿ adjective ಹೆಂಗಾಗುತ್ತೆ ಅಂದ್ರೆ thought is noun. Thought for the day ಅಂತ ಹೇಳ್ತೀವಲ್ಲ. So thought is noun form. ಹಾಗಾಗಿ ಎಂತಹ ಯೋಚನೆ ಅಂತಾಗ daring. So it becomes adjective. Asked kindly. So ask is verb. So kindly becomes adverb. Frightening, truth. Truth is noun. So ಎಂತಹ ಸತ್ಯ? ಭಯವನ್ನು ಉಂಟು ಮಾಡುವಂತಹ ಸತ್ಯ. So it is defining noun. So it is adjective. Grew, was. Grow is verb. So was is defining the verb. So adverb. Boring, speech. Speech is noun. Humanly used. Used is verb. So it is defining the use. How used? Humanly used. So humanly becomes adverb. Clever. It is defining the pronoun you. So adjective. Telephone book. Seldom watch. Watch ಅಂದ್ರೆ ನೋಡೋದು ಅಂತ ಅರ್ಥ. ಸೊ ಹೇಗೆ ನೋಡ್ತವಿ? ಅಪರೂಪವಾಗಿ. ಹಾಗಾಗಿ it is defining the verb. So seldom is adverb. Costly ornament. Ornament ಅನ್ನೋದು ಒಂದು thing. It is a thing. So when it is defining a thing, it is adjective. Because ornament is noun. Like that only. Homely food. Food is again a thing. So it is noun. It is defining or describing the noun. So homely is adjective. Works hard. Work is verb. ಹೇಗೆ ಕೆಲಸ ಮಾಡ್ತಾರೆ? ಕಷ್ಟಪಟ್ಟು. So it is defining the work. So hard is adverb. Hard worker ಅಂತ ಇಲ್ಲಿ ಕೊಟ್ಟಿದ್ದೀನಿ ನೋಡಿ. ಹಾರ್ಡ್ ವರ್ಕರ್ ಅಂತ ಹೇಳಿದಾಗ ಐ ಹ್ಯಾವ್ ಟು ಅಂಡರ್ಲೈನ್ ಹಾರ್ಡ್. ಐ ಹ್ಯಾವ್ ಫರ್ಗಾಟನ್ ಬೈ ಮಿಸ್ಟೇಕ್. ಸೊ ಇಲ್ಲಿ ಹಾರ್ಡ್ ಏನಾಗುತ್ತೆ ನೋಡಿ. ಇಟ್ ಈಸ್ ಡಿಫೈನಿಂಗ್ ದ ವರ್ಕರ್. ಕೆಲಸಗಾರನನ್ನ ವರ್ಣಿಸ್ತಾ ಇದೆ. ಸೊ ಈ ಹಾಡು ದ 19th one ಈಸ್ ಅಬ್ಜೆಕ್ಟಿವ್. ಸೊ ವೆರಿ ಕ್ಲಿಯರ್ಲಿ ಯು ಕ್ಯಾನ್ ಅಂಡರ್ಸ್ಟ್ಯಾಂಡ್ ದ ಡಿಫರೆನ್ಸ್ ಹಿಯರ್. 18th ಅಲ್ಲಿ ವರ್ಕ್ಸ್ ಹಾರ್ಡ್ ಅಂತ ಇದೆ. ಹಾಗಾಗಿ ಅಲ್ಲಿ ವರ್ಕ್ ಅನ್ನುವ ವರ್ಬ್ ಅನ್ನ ಡಿಫೈನ್ ಮಾಡ್ತಾ ಇರೋದ್ರಿಂದ ದಟ್ ಬಿಕಮ್ಸ್ ಅಡ್ವರ್ಬ್. 19ರಲ್ಲಿ ಹಾರ್ಡ್ ವರ್ಕರ್ ಅಂತ ಇದೆ. ಅಲ್ಲಿ ಕೆಲಸಗಾರನನ್ನ ವರ್ಣಿಸ್ತಾ ಇರೋದ್ರಿಂದ ದಟ್ ಬಿಕಮ್ಸ್ ಅಡ್ಜೆಕ್ಟಿವ್. ಅಂಡ್ ಸಮಟೈಮ್ಸ್ ಇಫ್ ದೇ ಆಸ್ಕ್ ಪ್ರನೌನ್ he, she, it ಎಲ್ಲ I've just given an example. He andre it is pronoun. So I think the parts of speech usually they'll ask only adjective or adverb. That is clear to you by these examples. So tense form, parts of speech, article, linker, and that is clear to you. I will go to the next slide. I have come to reported speech. In the last class, many of the students had asked me, ma'am, can you explain reported speech, degrees of comparison, and active and passive voice. So I have brought a few examples. I think by these examples, the concept will be clear to you. Reported speech is the direct speech
transferred or transformed or changed into the indirect form. So when you change into indirect form, you have to know the types of sentences. Andre assertive sentence. So assertive sentence andre it is a statement. Interrogative, there are two, yes or no question and WH question. And I think mostly your reported speech will only be on these three sentences. It might either be a statement, or it might be an yes or no question, or it might be a WH question. Now we 6 papers, 4 model paper plus 3, 7 papers ನೋಡಿದಾಗ only these 3 kinds of sentences only they have focused on. So ಆ ತರದ ವಾಕ್ಯಗಳೇ ನಿಮಗೆ ಬರುತ್ತೆ. ಹಾಗಾದ್ರೆ if it is a statement, you begin your change of sentence by adding the conjunction that. ಇವಾಗ ನೋಡಿ the first sentence, your Swami said to his father, your office room is dusty. So that is a statement. So if you see the answer, Swami told his father that. Your is second person pronoun. So the change, the second rule is the first person and second person pronouns are changed to third person pronouns. So ಇಲ್ಲಿ ಸ್ವಾಮಿ ಹೇಳ್ತಾ ಇರೋದು to his father, so your will be changed to his. His office room, is present tense, tense form changed to past tense, was dusty. Second sentence also is a statement. Burglar cried, something has bitten me. Burglar cried that something has, the present one changed to past tense, had, bitten, me again is first person changed to third person, him. If you see the third one, it is an interrogative sentence. Interrogative only WH. So if it is a WH statement ಆದ್ರೆ very clearly keep in your mind, makla, no conjunction is added. Don't add any conjunction, but the reporting verb said anta kottidre, you change it into ask, because questions are asked. So if you see the third one answer, mother asked Ramu, where are you ಅನ್ನೋದನ್ನ when you bring it to reported, you interchange that, where he was going. Like that only another WH is the fourth one. Ramesh said to Kiran, how is your father? So the answer is Ramesh asked Kiran how his father was, or how was his father ಅಂತ ಕೂಡ ಬರಿಬಹುದು. If you see the fifth statement, it is an yes or no question. ಅಲ್ವಾ? ಫಸ್ಟ್ ಲೆಸನ್ ಅಲ್ಲಿ ಫಸ್ಟ್ ಸೆಂಟೆನ್ಸ್ ಅಲ್ಲಿ WH ಇಲ್ಲ ನೋಡಿ. ಆರ್ ಯು ವರ್ಕಿಂಗ್ ಇನ್ ದಿಸ್ ಕಂಪನಿ? ಸೊ ದಟ್ ಈಸ್ ಅನ್ ಎಸ್ ಆರ್ ನೋ ಕ್ವೆಶ್ಚನ್. ಸೊ ಇಫ್ ಇಟ್ ಈಸ್ ಅನ್ ಎಸ್ ಆರ್ ನೋ ಕ್ವೆಶ್ಚನ್, ಯು ಹ್ಯಾವ್ ಟು ಆಡ್ ದ ಕಂಜಂಕ್ಷನ್ ಇಫ್. ಆದ್ರೆ ಇಫ್ ದೇ ಗಿವ್ ಎ ಡೈಲಾಗ್ ಅಂಡ್ ಆಸ್ಕ್ ಯು ಟು ಚೇಂಜ್ ಓನ್ಲಿ ಒನ್ ಸೆಂಟೆನ್ಸ್, ಇಲ್ಲಿ I have taken from the LBA. So here in the fifth one, they have underlined the sentence. ಹಾಗಾಗಿ ನಿಮಗೆ ಡೈಲಾಗ್ಸ್ ಕೊಟ್ಟಾಗ ನೀವು ಏನೋ ಬರಿಬೇಡಿ. ಇವಾಗ ನಾನು ನೋಡಿ ಡೈರೆಕ್ಟ್ ಆಗಿ ನಾನು ಎಸ್ ಆರ್ ನೋಗ್ ಹೋಗ್ಬಿಟ್ಟೆ. ಅದೇ ತರ ನೀವು ಎಸ್ ಆರ್ ನೋಗ್ ಹೋಗಿ ಆನ್ಸರ್ ಬರಿಬೇಡಿ. ಯು ಹ್ಯಾವ್ ಟು ಸಿ ವಿಚ್ ಸೆಂಟೆನ್ಸ್ ಈಸ್ ಅಂಡರ್ಲೈನ್ಡ್ ಇನ್ ದ ಡೈಲಾಗ್. ಅದನ್ನ ತೋರ್ಸಕ್ಕೋಸ್ಕರನೇ ನಾನು ಸುಮ್ಮನೆ ಫಸ್ಟ್ಗೆ ಹೋಗಿದ್ದು. ಆದ್ರೆ ಆನ್ಸರ್ ಬಂದು ಅಂಡರ್ಲೈನ್ ಮಾಡಿರುವಂತಹ ಸೆಂಟೆನ್ಸ್ ಅನ್ನ ಮಾತ್ರ you have to focus in the reported speech. Keep that very clearly in your mind. So here if I see that is a statement, and I will focus only on that and write my answer. So answer nodi, Rakesh told Raju. Ishtu ನಿಮ್ಮ ಕ್ವೆಶ್ಚನ್ ಪೇಪರ್ ಅಲ್ಲಿ ಆಲ್ರೆಡಿ ಕೊಟ್ಟಿರ್ತಾರೆ. The first part would already be written in your question paper. So you need not worry about the beginning. Then conjunction that, the first person pronoun I is changed to he,
joined. This is changed to the far off word, that is that, and company. Last year will become the previous year. Again, sixth one also is a statement. What are you doing, Nikita? The underlined sentence is, I am completing my maths homework. So Nikita told Lata that I will, see, both are, Lata and Nikita are girls. So ali he bariyangilla. I will become she. I am will become she was completing. My is changed to her maths homework. Smita said to Anant, he will come with the tabla ustad and they will play for you tomorrow morning. So I have taken a big sentence. ಚಿಕ್ಕದಿರ್ಲಿ ಅಥವಾ ದೊಡ್ಡದಿರ್ಲಿ, the rule is very simple and you are changing only a few words, makla. So Smita said to Anant that he will ಬಂದು would ಆಯ್ತು ಅಷ್ಟೇ. He would come with the tabla ustad and they would play for him. Tomorrow is changed to the next day. Today is that day, tomorrow the next day, yesterday the previous day, last week the previous week. So this you have to keep in your mind because they might give these kind of words only in reported speech. Next example. Yes, I met him in college yesterday. So Hemant replied that he had met him in the college the previous day. Sonal, can you speak English fluently? So Sachin asked Sonal if. So you can see here one example of yes or no question is given in the last one. Can you speak English fluently? So the conjunction if or whether, any one can be added, but if is easy. That is why I have used if. Sachin asked Sonal if she could. When you put the conjunction if, try to bring the pronoun in the second place immediately after if. So if she, can is changed to could, speak English fluently with the full stop. So I think with these examples, the concept of reported speech is clear to you. Statement ಆದ್ರೆ that ಹಾಕ್ತೀವಿ. First person, second person pronoun ಅನ್ನ he, she, it, they ಅಂತ we change to third person. And present tense verbs like is, are changed to was and were according to the tense. And his, your and all is changed according to his or her, seeing the place in the sentence. So with this, I think the concept of reported speech is clear to you. But for the top scorers, in case the reporting verb is in the present tense, ಉದಾಹರಣೆ mother says ಅಂತ ಇದ್ರೆ, you will not change the tense. Tense ಅನ್ನ change ಮಾಡಬೇಡಿ. ಉದಾಹರಣೆ I am telling the sentence, mother says, I will come now. So when you write the answer, mother says that she will come now ಅಂತಾನೆ ಬರಿಬೇಕು. Reporting verb present tense ಅಲ್ಲಿದ್ರೆ don't change the tense. Keep that point. But as we have seen all the preparatory question paper, they have asked only the past tense of the reporting verb. So I would suggest you can focus on this only. Next, I think you will have confusion on linkers. Again, I will say the same thing. Linkers and prepositions, you can learn only by usage, because only the basics now ಹೇಳ್ಬೋದು. ಇವಾಗ if you are adding something more to the same sentence, you will add and. If one is a contrast but,
if it is a reason because, if it is a choice or, if it is a result so ಅಂತ ನಾವು ಹೇಳ್ಬೋದು. ಬಟ್ ಇನ್ ಡೀಟೇಲ್ ಹೋದಾಗ ಸಮ್ ವಿಲ್ ಚೇಂಜ್. So it can be caught only by the linkers can only be caught by usage. The more you read, the more you learn, that becomes familiar to you. But still, I will highlight one or two which you can keep in your mind. ಇಲ್ಲಿ ನಾಲ್ಕನೇದಿದೆ ನೋಡಿ ಮಕ್ಕಳ, ದೋ ಅಂತ. So dash he was ill, Kiran attended the class. So ಅಲ್ಲಿ though he was ill, you keep that in your mind. Like that only some relative pronouns also they might give as linkers. Baleshwar was the youngster who saved Roma. Illi and but to because alla baralla. So if they give sentence like this, you have to use who. Next, I sold my property because I knew they were good people. I have given a different one here. You can see the 10th one. This you keep in your mind because this is a new linker given in LBA. So they might ask you, dash they came to Bombay. They stayed in Aunt Sushila's apartment. So alli the linker is whenever they came to Bombay. So this you keep in your mind, and in case this is given, you can write your answer easily. Ade tara, it was a very excited Smita who came home late that night. So the linker there is who. So that also you keep in your mind. And the next one, it has been more than 3 years since he became ill. So these three linkers, and that were the third one though, you keep in your mind for linkers. Otherwise, if it is common, it is very easy for you to write. So I think the concept of linkers also is cleared in your mind. I will go to the next slide, that is active and passive voice. Here also you had asked me in the last class that you wanted a class for active and passive. Active and passive, what I will tell you is, you divide it into 3 parts. 3 parts means the first one, the subject, the second one, so if you can see here, Swami caught the burglar. Active and passive, children, you make it into 3. Swami, subject, caught, verb, the burglar, 3, that is object. And when you change to passive, the object will come first. ನಾನು ನಮ್ಮ ಮಕ್ಕಳಿಗೆ ಏನು ಹೇಳ್ತೀನಿ ಅಂದರೆ 3, 2, 1 ಅಂತ ಹೇಳ್ತೀನಿ. ಅಂದರೆ 3ನೇ ಜಾಗದಲ್ಲಿ ಇರೋರು ಫಸ್ಟ್ ಬರ್ತಾರೆ, ಸೆಂಟ್ರಲ್ಲಿ ಇರೋರು ಸೆಂಟ್ರಿಂದ ಹಂಗೆ ಇಳಿತಾರೆ. The first one, the subject, will go to the last. So when you change it, see if the verb is 1, for example, Swami caught. If the verb is only 1, when it comes to passive, it becomes 2. You had a helping verb. Mind ಅಲ್ಲಿ ಇಟ್ಕೊಳ್ಳಿ. If the sentence has got 2, active voice has got 2 verbs, ಇದು ಕ್ರೂಡ್ ಮೆಥಡ್ ಅಂತ ನಾನು ಹೇಳ್ತಾ ಇರೋದು. ಐ ಆಮ್ ನಾಟ್ ಟೆಲಿಂಗ್ ಅಬೌಟ್ ದ ರೂಲ್ಸ್. ದ ಕ್ರೂಡ್ ಮೆಥಡ್ ಅಂದ್ರೆ ನೀವು ಹೇಗೆ ಈಸಿಯಾಗಿ ಅರ್ಥ ಮಾಡ್ಕೋಬಹುದು ಅಂತ. ನಿಮ್ಗೆ ಕೊಟ್ಟಿರೋ ಸೆಂಟೆನ್ಸ್ ಅಲ್ಲಿ 2 ವರ್ಬ್ ಇದ್ರೆ, ಅಂದ್ರೆ ಒಂದು ಹೆಲ್ಪಿಂಗ್ ವರ್ಬ್ ಪ್ಲಸ್ ಮೇನ್ ವರ್ಬ್ ಇದ್ರೆ, when they come down, it should become 3. Keep this in your mind. Okay, and keeping this, I will explain to you now. So if you see the first sentence, Swami caught the burglar. Subject, Swami is 1, caught, verb is 2, the burglar, object is 3. So ಇವಾಗ 3 ಫಸ್ಟ್ ಬರುತ್ತೆ, the burglar. ನೆಕ್ಸ್ಟ್ ನಾನು 2 ನ ಹಾಗೆ ಇಳಿಸ್ಕೋಬೇಕು. ಆ 2 ನ ಇಳಿಸೋವಾಗ ಅಲ್ಲಿ 1 ಕಾಟೇ ಇದೆ. ಸೊ ಐ ಶುಡ್ ಮೇಕ್ ಇಟ್ ಇಂಟು 2. ಆವಾಗ if the verb is in the present tense, the helping verb also should be in the present tense. If the verb, main verb,
ಈಸ್ ಇನ್ ಪಾಸ್ಟ್ ಟೆನ್ಸ್, ಹೆಲ್ಪಿಂಗ್ ವರ್ಬ್ ಕೂಡ ಪಾಸ್ಟ್ ಟೆನ್ಸೇ ಇಳಿಬೇಕು. ಅದು ಮೈಂಡಲ್ಲಿ ಇಟ್ಕೊಳ್ಳಿ. ಅಕಾರ್ಡಿಂಗ್ ಟು ದ ಸಬ್ಜೆಕ್ಟ್. ಇವಾಗ ದ ಬರ್ಗ್ಲರ್, ಬರ್ಗ್ಲರ್ ಒಬ್ರೆ, ಕಾಟ್ ಪಾಸ್ಟ್ ಟೆನ್ಸ್, ಸೊ ವಾಸ್ ಕಾಟ್. ಬಿಫೋರ್ ಐ ಬ್ರಿಂಗ್ ಒನ್ ಅಂದ್ರೆ ಒನ್ ಸ್ವಾಮಿ ಸಬ್ಜೆಕ್ಟ್ ಅನ್ನ ಕರ್ಕೊಂಡ್ ಬರೋಕ್ ಮೊದಲು ಐ ವಿಲ್ ಆಡ್ ದ ಕನೆಕ್ಟರ್ ಬೈ. ಬೈ ಅನ್ನುವ ಕನೆಕ್ಟರ್ ಹಾಕಿದ ಮೇಲೇನೆ ನನಗೆ ಒನ್ ಅನ್ನ ಕರ್ಕೊಂಡ್ ಬರಕ್ ಆಗೋದು. ಸೊ ಯು ಕ್ಯಾನ್ ಸಿ ವೆರಿ ಕ್ಲಿಯರ್ಲಿ ದ ಬರ್ಗ್ಲರ್ ವಾಸ್ ಕಾಟ್ ಬೈ ಸ್ವಾಮಿ. ಸೆಕೆಂಡ್ ಸೆಂಟೆನ್ಸ್ ನೋಡಿ, ಗ್ರಾನಿ ವಾಸ್ ಟೆಲ್ಲಿಂಗ್ ಎ ಸ್ಟೋರಿ. ಇದರಲ್ಲಿ ಗ್ರಾನಿ ಒನ್ ಸಬ್ಜೆಕ್ಟ್, ವಾಸ್ ಟೆಲ್ಲಿಂಗ್ that is 2 helping verb plus main verb. A story is the object. So if you see 3 will come first, ಅಂದ್ರೆ a story first ಬರುತ್ತೆ. was ಹಾಗೆ ಇಳಿಸ್ಕೋತೀನಿ. ಟೆಲ್ಲಿಂಗ್ ಅಲ್ಲಿರುವ ing ಅನ್ನ I will be adding to the B form. be ing ಇಲ್ಲಿ ತಗೊಂಡೆ. ಆ ING ಅನ್ನ ಮಿಡಲ್ ಅಲ್ಲಿ ಹಾಕಿದ್ಮೇಲೆ ಟೆಲ್ ಮಾತ್ರ ಅಲ್ಲಿ ಉಳ್ಕೊಳ್ತು. ದಟ್ ಹ್ಯಾಸ್ ಟು ಬಿ ಚೇಂಜ್ ಟು ದ ಪಾಸ್ಟ್ ಟೆನ್ಸ್ ಫಾರ್ಮ್, V3 ಫಾರ್ಮ್ ಅಂತ ಹೇಳ್ತೀವಿ. ಓಕೆ, V3 ಅಂತ ಹೇಳಿದಾಗ ಟೆಲ್ ಬಂದು ಟೋಲ್ಡ್ ಆಗುತ್ತೆ. ಗ್ರಾನಿ ಕರ್ಕೊಂಡ್ ಬರೋಕ್ ಮೊದಲು ಐ ವಿಲ್ ಆಡ್ ದ ಕನೆಕ್ಟರ್ ಬೈ. ಸೊ ಯು ಕ್ಯಾನ್ ಸಿ ಎ ಸ್ಟೋರಿ ವಾಸ್ ಬೀಯಿಂಗ್ ಟೋಲ್ಡ್ ಬೈ ಗ್ರಾನಿ. ಸೊ 2 ಇಳಿದಾಗ 3 ಆಯ್ತಲ್ವಾ, ವಾಸ್ ಬೀಯಿಂಗ್ ಟೋಲ್ಡ್. And ಮೂರನೇ ವಾಕ್ಯ, ಐ ಹ್ಯಾವ್ ಗಿವನ್ ಡಿಫರೆಂಟ್ ಸೆಂಟೆನ್ಸಸ್. ಯು ಕ್ಯಾನ್ ಸಿ ಮೂರನೇ ವಾಕ್ಯ ಹ್ಯಾಸ್ ಇದೆ. ಸೊ ವಾಟ್ ಯು ಹ್ಯಾವ್ ಟು ರಿಮೆಂಬರ್ ಈಸ್ ಹ್ಯಾಸ್, ಹ್ಯಾಡ್, ಹ್ಯಾವ್. ಇದು 3 ನಿಮ್ಮ ಆಕ್ಟಿವ್ ವಾಯ್ಸ್ ಅಲ್ಲಿ ಇದ್ರೆ ಯು ಚೇಂಜ್ ಇಂಟು, ವೆನ್ ಯು ಚೇಂಜ್ ಇಂಟು ಪ್ಯಾಸಿವ್ ಯು ಆಡ್ ಬೀನ್. ಯು ಕ್ಯಾನ್ ಸಿ ಹಿಯರ್ ರವಿ ಈಸ್ ಸಬ್ಜೆಕ್ಟ್, ಹ್ಯಾಸ್ ರಿಟರ್ನ್ is verb, a story is the object. So when I bring 3, ಮೂರನೇದು ಕರ್ಕೊಂಡು ಬಂದಾಗ a story has been written by Ravi. ನಾಲ್ಕನೇದು I am painting a picture. See here the sentence, you can see, I will try to explain here. ನೋಡಿ, I am painting a picture. ಇಲ್ಲಿ ಐ ಬಂದು ಸಬ್ಜೆಕ್ಟು, ಆಮ್ ಪೇಂಟಿಂಗ್ ಈಸ್ ದ ಹೆಲ್ಪಿಂಗ್ ವರ್ಬ್ ಪ್ಲಸ್ ಮೇನ್ ವರ್ಬ್, ಎ ಪಿಕ್ಚರ್ ಈಸ್ 3 ದ ಆಬ್ಜೆಕ್ಟ್. ಸೊ ಇವಾಗ ನಾನು 3 ಅನ್ನ ತಗೊಂಡ್ ಬರ್ತಾ ಇದ್ದೀನಿ, ಎ ಪಿಕ್ಚರ್ ಅನ್ನ ತಗೊಂಡ್ ಬಂದೆ. ಆದ್ರೆ ಇಲ್ಲಿ ಆಮ್ ಇದೆ. ಆಮ್ ಕ್ಯಾನ್ ಬಿ ಯೂಸ್ಡ್ ಓನ್ಲಿ ವಿತ್ ದ ಪ್ರೊನೌನ್ ಐ. ಸೊ ಐ ಕೆನಾಟ್ ರೈಟ್ ಆಮ್ ಹಿಯರ್. ಆಮ್ ಅನ್ನ ಹಂಗೆ ಇಳಿಸಕ್ ಆಗಲ್ಲ ನಾನು. So which is suitable for a picture? The singular present tense verb is am is present tense. So a present tense ಬರಬೇಕು ಇಲ್ಲಿ. So a picture ಗೆ suitable ಆಗೋದು is. Painting ಅಂತ ಇದೆ, that ing I am putting it with be. being is being. Paint will become painted. And I in the beginning, when you change to passive, and in the end it becomes me. I, me ಆಗುತ್ತೆ, he, him ಆಗುತ್ತೆ, she, her ಆಗುತ್ತೆ, we, us ಆಗುತ್ತೆ, they, them ಆಗುತ್ತೆ. Keep this in your mind, ಮಕ್ಕಳ. Next you can see here, 5th one, man invented machines. A sentence similar to this was given in your last preparatory. So ಇಲ್ಲಿ machines ಆಕ್ಟಿವ್ ವಾಯ್ಸ್ ಅಲ್ಲಿ ಫಸ್ಟ್ ಪ್ಲೇಸ್ಗೆ ಬಂದಾಗ ಇನ್ವೆಂಟೆಡ್ ಈಸ್ ದ ಪಾಸ್ಟ್ ಟೆನ್ಸ್ ಮೇನ್ ವರ್ಬ್. ಸೊ ಐ ಹ್ಯಾವ್ ಟು ಟೇಕ್ ಪಾಸ್ಟ್ ಟೆನ್ಸ್ ಫಾರ್ಮ್, ಬಿ ಫಾರ್ಮ್ ಆಫ್ ವರ್ಬ್ ಅಂತ ತಗೊಂಡಾಗ ಮಿಷೀನ್ಸ್ ಇಸ್ ಪ್ಲೂರಲ್. ಸೊ ಐ ಹ್ಯಾವ್ ಟು ಟೇಕ್ ದ ಪ್ಲೂರಲ್ ಪಾಸ್ಟ್ ಫಾರ್ಮ್, ದಟ್ ಈಸ್ ವೈ ವರ್. ಮಷೀನ್ಸ್ ವರ್ ಇನ್ವೆಂಟೆಡ್ ಬೈ ಮ್ಯಾನ್. ಸೊ ವೆನ್ ಯು write the helping verb, you have to see the subject, and according to the subject, if it is singular, use singular verb. If it is plural, use plural helping verb. Keep that in your mind, makla. You can see the 6th one, she is cooking food in the kitchen. So illi
4 ಇದೆ. She is subject, is cooking is helping verb plus main verb, food is object, in the kitchen ಅನ್ನೋದು ಕಾಂಪ್ಲಿಮೆಂಟ್ ಅದಕ್ಕೆ, ಅದನ್ನ 4 ಅಂತ ಹೇಳ್ತೀವಿ. ಸೊ 4 ಆ ತರ ಸೆಂಟೆನ್ಸ್ ಕೊಟ್ಟಾಗ ಆ 4 ಅನ್ನ ಅಲ್ಲೇ ಬಿಡಿ. ಇಟ್ ಈಸ್ ಜಸ್ಟ್ ದ ಸೇಮ್ 3, 2, 1. ಸೊ ವಿಚ್ ಇಸ್ 3 ಹಿಯರ್? ಫುಡ್. ಸೊ ಫುಡ್ ಅನ್ನ ಐ ಆಮ್ ರೈಟಿಂಗ್ ಇನ್ ದ ಫಸ್ಟ್. ಈಸ್ ಲೈಕ್ ದಟ್ ಓನ್ಲಿ. ಕುಕಿಂಗ್ ಅಲ್ಲಿರುವ ING ಐ ಆಮ್ ಪುಟಿಂಗ್ ಇಟ್ ವಿತ್ BEING. ಸೊ ಕುಕ್ಡ್. By here I have made a mistake. It is not me. She will change to her. So change this to her, Makla. It is not me. It is my error. Food is being cooked by her in the kitchen. Next sentence. I have eaten the mango. ನೋಡಿ ಈ ಸೆಂಟೆನ್ಸ್ ಯಾಕೆ ಕೊಟ್ಟಿದ್ದೀನಿ ಅಂದ್ರೆ ನೋಡಿ ಐ ಹ್ಯಾವ್ ಅಂತ ಇದೆ ಇಲ್ಲಿ. I have eaten the mango. But when you change into passive, the mango, when it comes, mango we don't use have. It is only with the first person, second person and plural. I have, we have, you have, they have. But for single, he has, she has, it has. Okay. So ಹಾಗಾಗಿ ಇಲ್ಲಿ the mango ಬಂದಿರೋದ್ರಿಂದ I cannot write have. I have to change that present tense form has. The mango has. ನಾನು ಹೇಳಿದೆ ಹ್ಯಾಸು, ಹ್ಯಾವು, ಹ್ಯಾಡು ಇದ್ರೆ ನೀವು ಬೀನ್ ಸೇರಿಸ್ಬೇಕಷ್ಟೇ. ಸೊ ದ ಮ್ಯಾಂಗೋ ಹ್ಯಾಸ್ ಬೀನ್ ಈಟನ್ ಬೈ ಮೀ. ಐ ಥಿಂಕ್ ಇಟ್ ಈಸ್ ಕ್ಲಿಯರ್. ಅಂಡ್ ಯುವರ್ ಡೌಟ್ about active and passive has been cleared. They are purchasing a car. ನೋಡಿ ಇಲ್ಲಿ ದೇ ಇರೋದ್ರಿಂದ ಆರ್ ಬಂದಿದೆ. ಓಕೆ, ಬಿಕಾಸ್ ದೇ ಆರ್ ಪ್ಲೂರಲ್. ಪರ್ಚೇಸಿಂಗ್ ಎ ಕಾರ್. ಬಟ್ ವೆನ್ ಐ ಬ್ರಿಂಗ್ 3 ಫಸ್ಟ್ ಅಂದ್ರೆ ಎ ಕಾರ್, ದೇ ಈಸ್ ಸಬ್ಜೆಕ್ಟ್. ಆರ್ ಪರ್ಚೇಸಿಂಗ್ ಈಸ್ ಹೆಲ್ಪಿಂಗ್ ವರ್ಬ್ ಪ್ಲಸ್ ಮೇನ್ ವರ್ಬ್, ಅದು 2. ಎ ಕಾರ್ ಬಂದು 3. ಸೊ 3 ಅನ್ನ ನಾನು ಫಸ್ಟ್ ತಗೊಂಡ್ಬಂದೆ, ಎ ಕಾರ್. ಸೊ ಎ ಕಾರ್ ಅಂದ್ರೆ ಅದು ಒಂದೇ. ಅಲ್ಲಿ ನಾನು ಆರ್ ಇಳಿಸಕ್ಕಾಗಲ್ಲ. ಐ ಕೆನಾಟ್ ಬ್ರಿಂಗ್ ದ ಸೇಮ್ ಆರ್ ಬಿಕಾಸ್ ಆರ್ ಈಸ್ ಯೂಸ್ಡ್ ಫಾರ್ ಪ್ರೆಸೆಂಟ್ ಟೆನ್ಸ್ ಪ್ಲೂರಲ್ ಅಲ್ವಾ. ಸೊ ಎ ಕಾರ್ಗೆ ಪ್ರೆಸೆಂಟ್ ಟೆನ್ಸ್ ಸಿಂಗುಲರ್ ಯಾವುದು? ಈಸ್. ಸೊ ಐ ಚೇಂಜ್ ದೇರ್. ಎ ಕಾರ್ ಈಸ್ ING I'll put with B, being purchased by them. So by these examples, I think if you work on this, if you write this, if you practice this, the concept of active and passive will be clear to you. Next, language function is easy. They will give the choice in the question paper itself. But what I want to highlight here is, see, what is your score in NEET anta keladaga, it is enquiry. Take the girl to Airoli is giving suggestion, and sometimes they will ask you, I am really grateful to you. So it is expressing gratitude. We are sorry to hear about the accident. It is showing sympathy. Do you agree with the price? It is asking opinion. It may rain today. That is possibility. The rest all are easy for you. Giving instruction or request, offering help, seeking permission. All these are familiar to you. These are some of the new things which may be unfamiliar to some. So that is why I have highlighted it. I am really grateful, I am thankful anta ella bandaga, you should choose the option expressing gratitude. I am sorry anta bandre apologizing ಅನ್ನೋ ಆಪ್ಷನ್ ಅನ್ನ ಆಯ್ಕೆ ಮಾಡ್ಕೊಳ್ಳಿ. We are sorry to hear about the accident ಅಂತ ಬಂದಾಗ there you are showing your sympathy. Do you agree with the price ಅಂದ್ರೆ you are asking the opinion. Cowards, you will have to kill me first. That is an order. It may rain today is possibility. So these you can focus on in language function.
Next, this time, what I would like to tell you is, usually in all the preparatory and the board model papers, they have focused only on combine using so that anta. Adre, makle, the 80 scorers, be prepared. They might change to 2-2. So that badalo, combine using 2-2 kodbodu. Okay. So practice that also. Instead of so that, ಈ ಸರಿ ಒಂದು ಚೇಂಜ್ ಇರಲಿ ಅಂತ ಕಂಬೈನ್ ಯೂಸಿಂಗ್ ಸೊ 2-2 ಅಂತ ನಿಮ್ಮ ಫೈನಲ್ ಎಕ್ಸಾಮ್ಗೆ ಕೊಡ್ಬೋದು. ಸೊ ಐ ಹ್ಯಾವ್ ರಿಟನ್ 2-3 ಎಕ್ಸಾಂಪಲ್ಸ್. I think enough practice has been given in your practice books by the department or your teachers, but still you practice this one before going to the exam. You can see here, Satish is very weak. He couldn't go to school. So second sentence alli, we will remove everything till the verb. ವರ್ಬ್ ಹತ್ರ ಇರೋವರೆಗೂ. ಸೊ ನಾನು ಇಲ್ಲಿ ಮಕ್ಕಳಿಗೆ ಕ್ರೂಡ್ ಆಗಿ ಏನ್ ಹೇಳ್ತೀನಿ ಅಂದ್ರೆ, ಸೆಕೆಂಡ್ ಸೆಂಟೆನ್ಸ್ ಅಲ್ಲಿ ನಾಟ್ ಎಲ್ಲಿದೆ ನೋಡಿ ಮಕ್ಕಳ, ಇದು ಎಲ್ಲಾ ಮಕ್ಕಳಿಗೂ ಅರ್ಥ ಆಗಕ್ಕೆ ಹೇಳ್ತಾ ಇರೋದು. ದಿಸ್ ಇಸ್ ನಾಟ್ ಫಾರ್ ದ ಟಾಪ್ ಅಂದ್ರೆ ಯು ವಿಲ್ ಅಂಡರ್ಸ್ಟ್ಯಾಂಡ್ ಇಟ್, ಬಟ್ ಎಲ್ಲಾ ಮಕ್ಕಳು ಈ ಕ್ವೆಶ್ಚನ್ ಚೇಂಜ್ ಮಾಡಿ ಈ ಸರಿ ಕೊಟ್ರೆ ಸೋ ದಟ್ ಈಸಿ ಅಂದ್ರೆ 2-2 ಕೊಟ್ರೆ ಎಲ್ಲಾ ಮಕ್ಕಳು ಹೇಗೆ ಬರಿಬೇಕು ಅನ್ನೋದಕ್ಕೆ ನಾನು ಹೇಳ್ಕೊಡ್ತಾ ಇದ್ದೀನಿ. ನೋಡಿ, ಮೊದಲನೇ ವಾಕ್ಯದಲ್ಲಿ ಇಟ್ ಈಸ್ ಸೇಮ್, ವೆರಿ ಯಾವ ಜಾಗದಲ್ಲಿದೆ ಅದರಲ್ಲಿ ಫಸ್ಟ್ 2 ಏನ್ ಕೊಟ್ಟಿದಾರೋ TOO, ಆ ಫಸ್ಟ್ ಬರೋದು ಫಸ್ಟ್ ಅಲ್ಲೇ ಬರಿಬೇಕು. ಕೀಪ್ ದಟ್ ವೆರಿ ಕ್ಲಿಯರ್ ಇನ್ ಯೋರ್ ಮೈಂಡ್. ನೆಕ್ಸ್ಟ್ ಸೆಕೆಂಡ್ ಸೆಂಟೆನ್ಸ್ ಅಲ್ಲಿ ನಾಟ್ ಇದೆ ಇರುತ್ತೆ ಮಕ್ಕಳ. ಆ ನಾಟ್ ಇಂದ ಫುಲ್ ಸ್ಟಾಪ್ ವರ್ಗು, ಫುಲ್ ಸ್ಟಾಪ್ ಸೇರಿ ರೌಂಡ್ ಮಾಡಿ ಕಟ್ ಮಾಡಿ, ಅಂದ್ರೆ ನಾಟ್ ಇಂದ ಹಿಂದಕ್ಕೆ ಫುಲ್ ಸ್ಟಾಪ್ ವರ್ಗು ನೀವು ಬರೆಯಂಗೆ ಇಲ್ಲ. ಅದನ್ನ ತೆಗೆದು ಆ ಜಾಗದಲ್ಲಿ ಎರಡನೇ 2 ದ ಪ್ರಿಪೋಸಿಷನ್ TO2 ಹಾಕಿ, ಆ ನಾಟ್ ಆದ್ಮೇಲೆ ಮುಂದಕ್ಕೆ ಏನಿದೆ ಅದನ್ನ ಹಾಗೆ ಜೋಡಿಸ್ಕೊಳ್ಳಿ. ಸೊ ಯು ಕ್ಯಾನ್ ಸಿ ಹಿಯರ್, ಸತೀಶ್ ಈಸ್ ಟೂ ವೀಕ್ ಟು ಗೋ ಟು ಸ್ಕೂಲ್. ನೆಕ್ಸ್ಟ್, ಎಷ್ಟೇ ದೊಡ್ಡ ಸೆಂಟೆನ್ಸ್ ಕೊಡ್ಲಿ, ಡೋಂಟ್ ಬಿ ಅಫ್ರೇಡ್ or don't stop writing it. This is too big, I can't write anta. The rule and the application is same. ಮೊದಲನೇ ವಾಕ್ಯದಲ್ಲಿ ವೆರಿ ಎಲ್ಲಿದೆ ನೋಡಿ, ಅಲ್ಲಿ 2 ಬರೀರಿ. ಯು ಕ್ಯಾನ್ ಸಿ ಹಿಯರ್, ದ ಸೌಂಡ್ ಆಫ್ ದ swirling waters was very loud ಅಂತ ಇದೆ. ಆ ವೆರಿ ಜಾಗದಲ್ಲಿ ಯು ವಿಲ್ ಪುಟ್ 2. ಸೆಕೆಂಡ್ ಸೆಂಟೆನ್ಸ್ ಅಲ್ಲಿ ದೇ couldn't hear. ಸೊ couldn't ಅಲ್ಲಿಂದ ಫುಲ್ ಸ್ಟಾಪ್ ವರ್ಗು ಐ ವಿಲ್ ನಾಟ್ ರೈಟ್. They couldn't hear the the sound of the swirling waters was too loud to hear the scream of Satish. Geeta is very tall. She cannot sit on the small bench. So Geeta is too tall to sit on this small bench. So I think so that kotru athwa 2-2 kotru, you should be able to write like that only. One more what I would like to tell you is, use the word as a verb. ಇಲ್ಲಿವರೆಗೂ ವರ್ಬ್ ಅಂತಾನೆ ಕೊಟ್ಟಿರೋದು. ಈ ಸರಿ ದೇ ಮೈಟ್ ಗಿವ್ ಯು ಯೂಸ್ ದ ವರ್ಡ್ ಆಸ್ ನೌನ್ ಅಂತ. ಸೊ ಯೂಸ್ ದ ವರ್ಡ್ ಆಸ್ ನೌನ್ ಅಂತ ಕೊಟ್ರೆ, ವಿ ಆಲ್ರೆಡಿ ನೋ ದಟ್ ನೌನ್ ಈಸ್, ಅದನ್ನ ಸೆಂಟೆನ್ಸ್ ಅಲ್ಲಿ ಬಿಗಿನಿಂಗ್ ವರ್ಡ್ ಅನ್ನ ನಾವು ನೌನ್ ಅಥವಾ ಪ್ರೊನೌನ್ ಅಂತ ಹೇಳ್ತೀವಿ ಅಲ್ವಾ. ಸೊ ದಟ್ ಕಾನ್ಸೆಪ್ಟ್ ಯು ಕೀಪ್ ಇನ್ ಯುವರ್ ಮೈಂಡ್ and put that word. ಉದಾಹರಣೆ ವಾಚ್ ಅಂತ ಕೊಟ್ಟರು ಅಂತ ಇಟ್ಕೊಳ್ಳಿ. ವಾಚ್ ಈಸ್ ಎ ವರ್ಡ್ ಇನ್ ದ ಡಿಕ್ಷನರಿ. ಸೊ ಯಾವುದೇ ವರ್ಡ್ ಕೊಟ್ಟರು, ದಿಸ್ ಇಸ್ ಐ ಆಮ್ ಟಾಕಿಂಗ್ ಅಬೌಟ್ ಎವ್ರಿಬಡಿ. ಐ ಡೋಂಟ್ ವಾಂಟ್ ಯು ಟು ಲೂಸ್ ಮಾರ್ಕ್ಸ್ ಇನ್ ಗ್ರಾಮರ್. ಸೊ ನೌನ್ ಅಂತ ಕೊಟ್ರೆ ಆ ವರ್ಡ್ ಅನ್ನ ಹಾಕಿ, ದಟ್ ವರ್ಡ್ ವಾಟರ್ ಈಸ್ ಎ ವರ್ಡ್ ಇನ್ ದ ಡಿಕ್ಷನರಿ, ಆ ತರ ಬರೀರಿ. ಸೊ ಯು ವಿಲ್ ನಾಟ್ ಲೂಸ್ ಮಾರ್ಕ್ಸ್. ದ ಟಾಪ್ ಸ್ಕೋರರ್ಸ್, you can put that word in the noun place and make a sentence of your own. So I think even if they ask us noun, you should be able to write. Keep this in your mind. Read the question properly. ಇಲ್ಲಿವರೆಗೂ ವರ್ಬ್ ಅಂತಾನೆ ಕೊಟ್ಟಿದ್ದು ಅಂತ ಟಕಾರ್ ಅಂತ ಹೋಗಿ ವರ್ಬ್ ಸೆಂಟೆನ್ಸ್ ಬರಿಬೇಡಿ. ಯು ರೀಡ್ ವೆರಿ ಕ್ಲಿಯರ್ಲಿ ವೆದರ್ ದೇ ಹ್ಯಾವ್ ಆಸ್ಕ್ಡ್ ಆಸ್ ನೌನ್ ಆರ್ ವರ್ಬ್ and write the sentence accordingly. Like that only, another change is, they may change some question and ask you to
ಫ್ರೇಮ್ ಎ ಕ್ವೆಶ್ಚನ್ ಬೈ ಗಿವಿಂಗ್ ಎ ಸೆಂಟೆನ್ಸ್. ಒಂದು ಸೆಂಟೆನ್ಸ್ ಕೊಟ್ಬಿಟ್ಟು ಫ್ರೇಮ್ ಎ ಕ್ವೆಶ್ಚನ್ ಟು ಗೆಟ್ ದಿ ಅಂಡರ್ಲೈನ್ಡ್ ವರ್ಡ್ ಆಸ್ ಆನ್ಸರ್ ಅಂತ ಕೊಡ್ಬೋದು. ಉದಾಹರಣೆ, ರಾಮ್ ವೆಂಟ್ ಟು ಮೈಸೂರ್. ಅಲ್ಲಿ ರಾಮ್ ಅಂಡರ್ಲೈನ್ ಮಾಡಿದ್ರೆ ವಾಟ್ ವಿಲ್ ಬಿ ಯುವರ್ ಕ್ವೆಶ್ಚನ್? ಹೂ ವೆಂಟ್ ಟು ಮೈಸೂರ್. ಅಲ್ಲಿ ಮೈಸೂರ್ ಅಂಡರ್ಲೈನ್ ಮಾಡಿದ್ರೆ ವೇರ್ ಡಿಡ್ ರಾಮ್ ಗೋ. ಉದಾಹರಣೆ, ರಾಮ್ ವೆಂಟ್ ಟು ಮೈಸೂರ್ ಟು ಸಿ ಹಿಸ್ ರಿಲೇಟಿವ್. ಟು ಸಿ ಹಿಸ್ ರಿಲೇಟಿವ್ ಅಂತ ಅಂಡರ್ಲೈನ್ ಮಾಡಿದ್ರೆ ವೈ ಡಿಡ್ ರಾಮ್ ಗೋ ಟು ಮೈಸೂರ್. ಇಫ್ ದೇ ಗಿವ್ ಅ ಸೆಂಟೆನ್ಸ್, ರಾಮ್ ವೆಂಟ್ ಟು ಮೈಸೂರ್ ಟು ಸಿ ಹಿಸ್ ರಿಲೇಟಿವ್ ಲಾಸ್ಟ್ ವೀಕ್. ಸೊ ಲಾಸ್ಟ್ ವೀಕ್ ಅಂಡರ್ಲೈನ್ ಮಾಡಿದ್ರೆ ವೆನ್ ಡಿಡ್ ರಾಮ್ ಗೋ ಟು ಮೈಸೂರ್. ಸೊ ಅಂಡರ್ಲೈನ್ಡ್ ವರ್ಡ್ ಅನ್ನ ನೋಡ್ಕೊಂಡು ಯು ಫ್ರೇಮ್ ಎ ಸೆಂಟೆನ್ಸ್, a question. So this also they might give in the final exam for a little change. So this also you keep in your mind. Next is degrees of comparison. Degrees of comparison, they have usually given the superlative and asked you to change to positive. 2-3 ಮಾಡೆಲ್ ಪೇಪರ್ ಅಥವಾ ಕ್ವೆಶ್ಚನ್ ಪೇಪರ್ ನೋಡಿದಾಗ ಚೇಂಜ್ ಇಂಟು ಪಾಸಿಟಿವ್ ಅಂತಾನೆ ಕೊಟ್ಟಿದ್ದಾರೆ. ಹಾಗಾಗಿ ಪಾಸಿಟಿವ್ಗೆ ಚೇಂಜ್ ಮಾಡಕ್ ಕೊಟ್ಟಾಗ ಏನಿಲ್ಲ ಮಕ್ಕಳೇ, ನೋ ಅದರ್ ಇಂದ ಬಿಗಿನ್ ಮಾಡಿ. ಯು ಬಿಗಿನ್ ದ ಸೆಂಟೆನ್ಸ್ ವಿತ್ ನೋ ಅದರ್ ಅಂಡ್ ಆಫ್ಟರ್ ನೋ ಅದರ್ ಕಾಮನ್ ನೌನ್ ಬರಬೇಕು. ಆ ಸೆಂಟೆನ್ಸ್ ಅಲ್ಲಿರೋ ಕಾಮನ್ ನೌನ್. ಸೊ ಇಫ್ ಯು ಸಿ ಹಿಯರ್, ಸ್ವಾಮಿ ವಾಸ್ ದ ಕ್ಲೆವರೆಸ್ಟ್ ಬಾಯ್ ಇನ್ ದ ಕ್ಲಾಸ್. ಅದು ಸೂಪರ್ಲೇಟಿವ್ ಡಿಗ್ರಿ ಅಲ್ವಾ? ಅದರಲ್ಲಿ ಸ್ವಾಮಿ ಬಂದು ಪ್ರಾಪರ್ ನೌನು, ದ ಕ್ಲೆವರೆಸ್ಟ್ ಅನ್ನೋದು ಅಡ್ಜೆಕ್ಟಿವ್ ಇನ್ ದ ಸೂಪರ್ಲೇಟಿವ್ ಡಿಗ್ರಿ ಫಾರ್ಮ್, ಬಾಯ್ ಈಸ್ ಕಾಮನ್ ನೌನ್. ಸೊ ಈ 3 ಪಾಯಿಂಟ್ಸ್ ಯು ಹ್ಯಾವ್ ಟು ಅಂಡರ್ಲೈನ್ ವಿಚ್ ಈಸ್ ಪ್ರಾಪರ್, ವಿಚ್ ಈಸ್ ದ ಅಡ್ಜೆಕ್ಟಿವ್ ಫಾರ್ಮ್ ಗಿವನ್ ಅಂಡ್ ವಿಚ್ ಈಸ್ ದ ಕಾಮನ್ ನೌನ್. ಸೊ ಇದು 3 ನೀವು ಐಡೆಂಟಿಫೈ ಮಾಡಿದ್ರೆ ಇಟ್ ಈಸ್ ಈಸಿ ಫಾರ್ ಯು ಟು ಚೇಂಜ್ ಇಂಟು ಪಾಸಿಟಿವ್ ಆರ್ ಸೂಪರ್ಲೇಟಿವ್. ಓಕೆನಾ? ಸೊ ನಾವು ಪಾಸಿಟಿವ್ ಅಂತ ತಗೊಂಡಾಗ ನೋ ಅದರ್ ಬರ್ದಾದ್ಮೇಲೆ ಕಾಮನ್ ನೌನೇ ಬರಬೇಕು. ಸೊ ಸ್ವಾಮಿ ಪ್ರಾಪರ್ ನೌನು, ಬಾಯ್ ಕಾಮನ್ ನೌನ್. ಸೊ ಬಾಯ್ ವಿಲ್ ಕಮ್, ನೋ ಅದರ್ ಬಾಯ್. ಹೆಲ್ಪಿಂಗ್ ವರ್ಬು ಈಸ್ ಕೊಟ್ಟಿದ್ರೆ ಈಸ್ ಬರೀರಿ, ವಾಸ್ ಕೊಟ್ಟಿದ್ರೆ ವಾಸ್ ಬರೀರಿ. ಯು ಶುಡ್ ನಾಟ್ ಚೇಂಜ್ ಇಟ್. ವಾಟ್ ಎವರ್ ಇಸ್ ಗಿವನ್ ದ ಸೇಮ್ ಓನ್ಲಿ ಯು ಹ್ಯಾವ್ ಟು ಅಪ್ಲೈ. ಸೊ ನೋ ಅದರ್ ಬಾಯ್ ವಾಸ್ as clever as. You use only the base form of the adjective, okay, in the positive degree. It should be between 2 as as ಅನ್ನೋ ಮಧ್ಯ ಆ ಬೇಸ್ ಫಾರ್ಮ್ ಬರಬೇಕು ಅಂತ ಮೈಂಡಲ್ಲಿ ಇಟ್ಕೊಳ್ಳಿ. ಆಫ್ಟರ್ ದಟ್ ಯು ಯೂಸ್ ದ ಪ್ರಾಪರ್ ನೌನ್, ದಟ್ ಈಸ್ ಸ್ವಾಮಿ. ನೆಕ್ಸ್ಟ್ ದ ಅಡಿಷನಲ್ ಯು ಆಡ್ ಲೈಕ್ ದಟ್ ಓನ್ಲಿ ಇನ್ ದ ಕ್ಲಾಸ್. ಸೊ ನೋ ಅದರ್ ಬಾಯ್ ವಾಸ್ ಆಸ್ ಕ್ಲೆವರ್ ಆಸ್ ಸ್ವಾಮಿ ಇನ್ ದ ಕ್ಲಾಸ್. ಪಾಸಿಟಿವ್ ಡಿಗ್ರಿಯಲ್ಲಿ ಇದು. ಸೂಪರ್ಲೇಟಿವ್ ಟು ಕಂಪ್ಯಾರಿಟಿವ್ ಕೊಟ್ರೆ ಇಟ್ ಈಸ್ ಈಸಿ ಮಕ್ಕಳ. ಯಾಕಂದ್ರೆ ದ ಸೇಮ್ ಸೆಂಟೆನ್ಸ್ ಯು ಆರ್ ಜಸ್ಟ್ ಚೇಂಜಿಂಗ್. ಸ್ವಾಮಿ ಸ್ವಾಮಿ ಹಾಗೆ ಬರೀತೀರಾ, ವಾಸ್ ವಾಸ್ ಹಾಗೆ ಬರೀತೀರಾ. ಆದ್ರೆ ದ ಕ್ಲೆವರೆಸ್ಟ್ ಅನ್ನುವ ಸೂಪರ್ಲೇಟಿವ್ ಫಾರ್ಮ್ ಅನ್ನ ವೆನ್ ಯು ಚೇಂಜ್ ಟು ಕಂಪ್ಯಾರಿಟಿವ್, ಇಫ್ ಓನ್ಲಿ EST ಇಸ್ ದೇರ್, ವಿ ಯೂಸ್ ದ ಆರ್ಟಿಕಲ್ ದ. ನಾವು ತಿರ್ಗಾ EST ಬರೆಯಲ್ಲ. ಕ್ಲೆವರೆಸ್ಟ್ ವಿ ಆರ್ ನಾಟ್ ಗೋಯಿಂಗ್ ಟು ರೈಟ್, ವಿ ಆರ್ ಮೇಕಿಂಗ್ ಇಟ್ ಕ್ಲೆವರರ್. ಸೊ ಕ್ಲೆವರರ್ ಬರೆಯೋದ್ರಿಂದ ನಾನು ದ ನ ಬರೆಯಕ್ಕಾಗಲ್ಲ. ಐ ಕೆನಾಟ್ ರೈಟ್ ದ. ಸೊ ಐ ವಿಲ್ ರೈಟ್ ಕ್ಲೆವರರ್. ವೆನ್ ಐ ರೈಟ್ ಕ್ಲೆವರರ್ ಐ ನೀಡ್ ದ್ಯಾನ್ ಎನಿ ಅದರ್. ಸೊ ನಮ್ಮ ಮಕ್ಕಳಿಗೆ ನಾನು ಕ್ರೂಡಾಗಿ ಕನ್ನಡ ಮೀಡಿಯಂ ಮಕ್ಕಳಿಗೆ ಏನ್ ಹೇಳ್ಕೊಡ್ತೀನಿ ಅಂದ್ರೆ, ನೋಡಿ ಮಕ್ಕಳ, ನೀವು ER ಹಾಕಿದಾಗ ಅದರ ಪಕ್ಕದಲ್ಲೇ 3 ಫ್ರೆಂಡ್ಸ್ ಇರ್ಲೇಬೇಕು. ಆ 3 ಫ್ರೆಂಡ್ಸ್ ಇದಾರಾ ನೋಡ್ಕೊಳ್ಳಿ ಅಂತ ಹೇಳ್ತೀನಿ. ಆ 3 ಫ್ರೆಂಡ್ಸ್ ಯಾರು? ಒಂದು ದ್ಯಾನು, ಇನ್ನೊಂದು ಎನಿ, ಇನ್ನೊಂದು ಅದರ್. ಈ 3 ಫ್ರೆಂಡ್ಸ್ ಬರ್ದಾದ್ಮೇಲೆನೆ ಬಾಕಿ ಇರೋದನ್ನ ಜೋಡಿಸ್ಬೇಕು ಅಂತ ಹೇಳ್ತೀನಿ. ಸೊ ಆ ಮಕ್ಕಳು ಕ್ಲೆವರರ್ ಅಂತ ಬರ್ದಾದ್ಮೇಲೆ ದೇ ರೈಟ್ ದ್ಯಾನ್ ಎನಿ ಅದರ್. ನೆಕ್ಸ್ಟ್ ಬಾಯ್ ಇನ್ ದ ಕ್ಲಾಸ್ ಈಸ್ ಆಡೆಡ್ ಲೈಕ್ ದಟ್ ಓನ್ಲಿ. ಸೊ listening to my conversation, I think the second one you can understand. You see the sentence, Don Anselmo was the most generous person in the village ಅಂತ ಇದೆ. ಸೊ ಇಲ್ಲಿ ಡಾನ್ ಆನ್ಸೆಲ್ಮೋ ನಾನು ಪ್ರಾಪರ್ ನೌನ್ ಅಂತ ಅಂಡರ್ಲೈನ್ ಮಾಡ್ಕೊಂಡೆ. ದ ಮೋಸ್ಟ್ ಜನರಸ್. ಸೊ ದ ಇದೆ, ಮೋಸ್ಟ್ ಇದೆ, ಹಾಗಾಗಿ ಇಟ್ ಈಸ್ ಸೂಪರ್ಲೇಟಿವ್ ಡಿಗ್ರಿ. ಪರ್ಸನ್ ಅನ್ನೋದು ಕಾಮನ್ ನೌನ್ ಇನ್ ದ ವಿಲೇಜ್.
ಸೊ ವೆನ್ ಐ ಚೇಂಜ್ ಟು ಪಾಸಿಟಿವ್ ಡಿಗ್ರಿ ನಾನು ಫಸ್ಟ್ ನೋ ಅದರ್ ಬರ್ಕೊಂಡೆ. ಕಾಮನ್ ನೌನ್ ಯಾವುದು? ಪರ್ಸನ್. ವಾಸ್ ಇದೆ, ನಾನು ವಾಸ್ ಅನ್ನ ಬರ್ಕೊಂಡೆ. ಆಸ್ ಜನರಸ್. ಮೋರ್ ಜನರಸ್ ಅನ್ನೋದು ಕಂಪ್ಯಾರಿಟಿವ್. ಮೋಸ್ಟ್ ಜನರಸ್ ಈಸ್ ಸೂಪರ್ಲೇಟಿವ್. ಸೊ ಐ ವಿಲ್ ಲೀವ್ ಮೋರ್ ಅಂಡ್ ಮೋಸ್ಟ್. ಸೊ ಇಟ್ ಈಸ್ ಓನ್ಲಿ ಜನರಸ್. ಸೊ ಆಸ್ generous as proper noun Don Anselmo in the village. When it changed to comparative degree, Don Anselmo was more generous. So more generous ಅಂತ ಬರ್ಕೊಂಡಾಗ 3 ಫ್ರೆಂಡ್ಸ್ ಇರ್ಬೇಕಲ್ವಾ? ಆ 3 ಫ್ರೆಂಡ್ಸ್ than any other ಬರ್ದಾದ್ಮೇಲೆ ಪರ್ಸನ್ ಇನ್ ದ ವಿಲೇಜ್. Okay, so I have given 2 examples of the most common ones. If 2 persons are compared, ಇವಾಗ ಉದಾಹರಣೆ ನೋಡಿ, ರವಿ ಇಸ್ ನಾಟ್ ಆಸ್ ಟಾಲ್ ಆಸ್ ಗೋಪಿ ಅಂತ ಕೊಟ್ರೆ ಅಲ್ಲಿ ಸೂಪರ್ಲೇಟಿವ್ ಡಿಗ್ರಿ ಬರಲ್ಲ. ಯಾಕಂದ್ರೆ ಒಬ್ಬರನ್ನ ಇನ್ನೊಬ್ಬರಿಗೆ ಕಂಪೇರ್ ಮಾಡ್ತಾ ಇದ್ದೀವಲ್ಲ. ಅದನ್ನ ನಾವು ಕಂಪ್ಯಾರಿಟಿವ್ಗೆ ಚೇಂಜ್ ಮಾಡಿದಾಗ ದ ಸೆಂಟೆನ್ಸ್ ವಿಲ್ ಬಿ ಗೋಪಿ ಈಸ್ ಟಾಲರ್ ದ್ಯಾನ್ ರವಿ. ಅಷ್ಟೇ ಬರೋದಲ್ಲಿ. ಇನ್ನೊಂದು, ದಿಸ್ ಇಸ್ ಫಾರ್ ದ ಟಾಪ್ ಸ್ಕೋರರ್ಸ್. ದೇ ಮೈಟ್ ಗಿವ್ ಯು ಅಶೋಕ ಈಸ್ ಒನ್ ಆಫ್ ದ ಗ್ರೇಟೆಸ್ಟ್ ರೂಲರ್ಸ್ ಆಫ್ ಇಂಡಿಯಾ. ಸೊ ಇಲ್ಲಿ ಅಶೋಕ ಒಬ್ರೇ ಅಲ್ಲ, ಅವ್ರ ತರ ಇನ್ನ ಸುಮಾರು ಜನರು ಇದ್ದಾರೆ. ಸೊ ಇಲ್ಲಿ ನಾವು ಅಶೋಕ ಈಸ್ ಒನ್ ಆಫ್ ದ ಗ್ರೇಟೆಸ್ಟ್ ರೂಲರ್ಸ್ ಆಫ್ ಇಂಡಿಯಾ ಅಂತ ಕೊಟ್ಟಾಗ ವಿ ಕೆನಾಟ್, ವೆನ್ ಯು ಚೇಂಜ್ ಟು ಪಾಸಿಟಿವ್ ಡಿಗ್ರಿ ಯು ಕೆನಾಟ್ ಯೂಸ್ ನೋ ಅದರ್. ಯಾಕಂದ್ರೆ ಅವ್ರ ತರ ಸುಮಾರು ಜನ ಇದ್ದಾರಲ್ಲ. ಸೊ ಯು ವಿಲ್ ಹ್ಯಾವ್ ಟು ಯೂಸ್ ವೆರಿ ಫ್ಯೂ ಕಿಂಗ್ಸ್. ನೋ ಅದರ್ ಬರಲ್ಲ ಇಲ್ಲಿ. ವೆರಿ ಫ್ಯೂ ಕಿಂಗ್ಸ್ ಆರ್, ಯಾಕಂದ್ರೆ ಇಲ್ಲಿ ಈಸ್, ಅಶೋಕ ಈಸ್ ಅನ್ನೋ ಸೆಂಟೆನ್ಸ್ ವೆನ್ ಐ ಚೇಂಜ್ ಟು ಪಾಸಿಟಿವ್, ಫಸ್ಟ್ ಐ ಆಮ್ ಟಾಕಿಂಗ್ ಅಬೌಟ್ ಕಿಂಗ್ಸ್. ಸೊ ಐ ವಿಲ್ ಯೂಸ್ ದ ಹೆಲ್ಪಿಂಗ್ ವರ್ಬ್ ಆರ್. ವೆರಿ ಫ್ಯೂ ಕಿಂಗ್ಸ್ ಆರ್ ಆಸ್ ಗ್ರೇಟ್ ಆಸ್ ಅಶೋಕ ಇನ್ ಇಂಡಿಯಾ. ವೆನ್ ಯು ಚೇಂಜ್ ಟು ಕಂಪ್ಯಾರಿಟಿವ್, ಅಶೋಕ ಈಸ್ ಗ್ರೇಟರ್ ದ್ಯಾನ್ ಮೋಸ್ಟ್ ಅದರ್ ಕಿಂಗ್ಸ್ ಅಂತ ಬಳಸಬೇಕಾಗತ್ತೆ. ಬಟ್ ಆಸ್ ಫಾರ್ ಆಸ್ ಮೈ ನಾಲೆಡ್ಜ್ ಇಸ್ known, I think they will give only the first and the second category for the exam. The third one and the fourth one is for your knowledge, and in case it is given, you can adopt this and see that you don't lose marks. So I think I have covered as per your request. Some of the students had asked me, ma'am, please talk about active voice and passive voice, reported speech, degrees of comparison. So I have covered all that, and I think I have cleared most of your doubts regarding these. And I think that you are not going to lose marks. Question tag I have already spoken to. If the tag is positive, sentence is positive, tag is negative. They might give some sentences like in the 7th one, you see, father never sits in the house. So never, that sentence sometimes when you read very quickly, you will not see that as a negative sentence. ನೀವು ಬೇಗ ಅಲ್ಲಿ ಡಸಂಟ್ ಹಿ ಬರ್ದ್ಬಿಡ್ತೀರ ಮಕ್ಕಳ. ಸೊ ಐ ವಾಂಟ್ ಇನ್ ಕ್ವೆಶ್ಚನ್ ಟ್ಯಾಗ್ಸ್, ನೀವು ಐ ವಾಂಟ್ ಯು ಟು ರೀಡ್ 2-3 times, see that if it has a negative word, then only choose your option. Focus, focus, focus. Read, read, read. Try to understand, then choose your answer, because easily, even though you know the answer, you will slip and write the wrong answer. So, when your target is 80 on 80, I want you to read the question carefully, search for every word, then choose your answer. So, here you can see the 7th sentence. Father never sits in the house. So, never, the sentence is negative. So, the tag is positive. Does he? So, and about question tags, I have already spoken in the last class, and I think I have cleared your doubts regarding all aspects of grammar. And the letter writing, you focus on the format makla. Format ಬಗ್ಗೆ ನೀವು ನೋಡ್ಕೊಳ್ಳಿ. From address, date, to address, ಸಂಬೋಧನೆ, that is the greeting. Then if you are writing the official letter, the subject will be there. If you are attempting the personal letter, subject will not come. Body of the letter and the closing.
ಸೊ ಈ ಎಲ್ಲಾ ಅಂಶಗಳು ಬರ್ದಾದ್ಮೇಲೆ ಇದೆಯಾ ಅಂತ ನೋಡ್ಕೊಳ್ಳಿ. ಸಮ್ ಆಫ್ ಯು ಇನ್ ಸ್ಪೈಟ್ ಆಫ್ ರೈಟಿಂಗ್ ಸೋ ಮೆನಿ ಟೈಮ್ಸ್ tend to write your own name in the last, but see that the name given in the question paper only is written in the beginning and at the end and in the body of the letter. So I think and when you write essay ಬರೆಯುವಾಗ ಮಕ್ಕಳ, if you don't want to lose the 4 marks, my option is I will tell all of you to write air pollution only, because that you can categorize into different. You can write the introduction, then you can write the cause, then the effect, then the prevention or the solution, and end with a quote, save nature anta. So elaborately you can write with all the parts: introduction, effect, solution, prevention, causes ಎಲ್ಲ ನೀವು ಬೇರೆ ಬೇರೆಯಾಗಿ ಬರೆದು ನೀಟಾಗಿ ಇರೋದ್ರಿಂದ I think air pollution is the best choice. I want all of you to practice and write and see that all of you score out of marks in English. The lesson part I already discussed in the last class. Question number 18 is from Don Anselmo, 19 is from Dr. B.R. Ambedkar, 20 is 21, 20, it can interchange from 18 to 21, it can interchange. The 4 lessons are Gentlemen of Rio and Medio, the concert, that is Smita. I think most probably they might give, how can you say that Anant was a talented boy? Because in almost 5 question papers they have repeated. So 30% easy ಆಗಿರಬೇಕಾಗಿರೋದ್ರಿಂದ ಅದು ಒಂದು ಕೊಡ್ಬೋದು ನಿಮಗೆ. ಓಕೆ, ಸೊ ಕಾನ್ಸರ್ಟ್ ಇಂದ ನೀವು ಅದು ತಗೋಬಹುದು. ಅಂಡ್ ಸೈನ್ಸ್ ಅಂಡ್ ಹೋಪ್ ಆಫ್ ಸರ್ವೈವಲ್, ಅದರಿಂದ ಒಂದು ಪ್ರಶ್ನೆ ಬರುತ್ತೆ. ಸೊ ದೀಸ್ ಆರ್ ದ 4 questions from 18 to 21. 22 ಬಂದು ಐ ಆಮ್ ದ ಲ್ಯಾಂಡ್, ನೋ ಡೌಟ್ ಅಬೌಟ್ ದಟ್. ಸೊ ಐ ಆಮ್ ದ ಲ್ಯಾಂಡ್ ಸಮ್ಮರಿ ಆಗಿ ನೀವು ಕಲ್ತ್ಕೊಂಡ್ರೆ ವಾಟ್ ಎವರ್ ಕ್ವೆಶ್ಚನ್ ಇಸ್ ಆಸ್ಡ್ ಯು ಕ್ಯಾನ್ ರೈಟ್ ಆನ್ ಯುವರ್ ಓನ್. And 23rd you can take the choice between Narayanpur incident, and 24 is a great martyr ever cherished. 25 is the hero. So you see what kind of question is asked, accordingly write the answer. 26 is jazz summary. 27 to 30 is extracts. So 27 is girl by the tracks. 28 is that can interchange 3 ಪಾಠ, discovery and colors of silence, Satish. ಇದು 3 ಪಾಠದಿಂದನೇ extracts ಬರೋದು. So 27, 28, 29 you see and write only those. And 30 is fixed, it is off to outer space tomorrow morning. Okay, 31 profile writing, you see if it is a male you write accordingly, and if it is a female write accordingly using the proper pronouns. Then story development, see that you give a title by seeing the character. ಉದಾಹರಣೆ ವುಡ್ಕಟರ್ ಸ್ಟೋರಿ ಕೊಟ್ರೆ ದ ಹಾನೆಸ್ಟ್ ವುಡ್ಕಟರ್ ಅಂತ ಟೈಟಲ್ ಬರೀರಿ. ಆಮೇಲೆ ಡೆವಲಪ್ ದ ಸ್ಟೋರಿ ಅಂಡ್ ಎಂಡ್ ಇಟ್ ವಿತ್ ಎ ಮಾರಲ್, ವಾಟ್ ಎವರ್ ಯು ನೋ. ದಿಸ್ ಇಸ್ ಫಾರ್ ದ ಹೈ ಅಚೀವರ್ಸ್ ಐ ಆಮ್ ಟಾಕಿಂಗ್. It should have a title, the story and the moral. And picture writing, whatever picture is given, try to write 5 to 10 to 11 to 12 sentences. Begin with a picture is worth 1,000 words. This picture has a message, it is meaningful. This is a picture of a park or whatever is given. Adan nodkondo see the noun and the verb and make sentences. Udaharane, girl playing, boy standing, woman carrying. Like that you see the noun and connect it to what they are doing. Like that you make sentences. And if it is a theme, try to tell what it is, what message it is conveying. Atara message and story picture writing al bariri. Then 34 is poem. So you can write either Quality of Mercy or The Blind Boy, your choice. After that it is comprehension passage, alle irutte, you see and write properly. Next 36 is grandma summary, you can write elaborately and take the marks, remember the story. Then 37 is essay, air pollution. 38 is the letter, official or personal, according to choice. Most expected extracts in discovery anta kelidre that is a very tricky question, but still I will tell you, from model paper to the preparatory ವರ್ಗು ಡಿಸ್ಕವರಿ ಇಂದ ಯಾವ್ದ್ಯಾವ್ದು ಎಕ್ಸ್ಟ್ರಾಕ್ಟ್ಸ್ ಕೊಟ್ಟಿದಾರೋ
ಅದನ್ನ ಸ್ವಲ್ಪ ಜಾಸ್ತಿ ಫೋಕಸ್ ಮಾಡಿ. ಅದೇ ತರ ಪೆಡ್ರೋ, ಕೊಲಂಬಸ್ ಅಂಡ್ ಡಿಯಾಗೋ ಈ ಕಾನ್ವರ್ಸೇಷನ್ಸ್ ಏನಿದೆ ಅದನ್ನ ಸ್ವಲ್ಪ ನೋಡ್ಕೊಳ್ಳಿ ಮಕ್ಳ. Otherwise, I can't tell because I have not made the question paper, makla. But this is how you can answer. Focus on the questions already given in all the model papers. Story development, ನಾನು ಈಸಿ ಅಂದ್ರೆ 3 ಮೆಥಡ್ಸ್ ಇದೆ ಸ್ಟೋರಿ ಡೆವಲಪ್ಮೆಂಟ್ ಅಲ್ಲಿ. ಏನು ಬರದೇ ಇರುವಂತಹ ಮಕ್ಕಳು ಆ ಗೆರೆ ಅಲ್ಲಿ ಡಾಟ್ ಡಾಟ್ ಇದೆಯಲ್ಲ, ಆ ಡಾಟ್ ಡಾಟ್ ನಿಮ್ಮ ಆನ್ಸರ್ ಅಲ್ಲಿ ಇರ್ಲೇಬಾರ್ದು. ಆ ಡಾಟ್ ಡಾಟ್ ಅನ್ನ ತೆಗೆದು ಹಂಗೆ ಬರೀರಿ. ಯಾವುದೇ ಕಾರಣಕ್ಕೂ ಯಾವುದೇ ಮಗು ಸ್ಟೋರಿ ಡೆವಲಪ್ಮೆಂಟ್ ಅನ್ನ ಬಿಡಲೇಬಾರ್ದು. ಬಿಕಾಸ್ ದ ಆನ್ಸರ್ ಈಸ್ ದೇರ್ ಇನ್ ದ ಕ್ವೆಶ್ಚನ್ ಇಟ್ ಸೆಲ್ಫ್. ಸೊ ಆ ಏನು ಬರ್ದೇ ಇರೋ ಮಗು ಆ ಗೆರೆಯನ್ನ ತೆಗೆದು ಬರೀರಿ. ದ ಸೆಕೆಂಡ್ ಟೈಪ್ ಈಸ್ ಮೇಕ್ ಸಿಂಪಲ್ ಸೆಂಟೆನ್ಸಸ್. ಅಂದ್ರೆ ಆ ಗೆರೆ ಜಾಗದಲ್ಲಿ ಒಂದು ವರ್ಡ್ ಹಾಕಿ ಸಿಂಪಲ್ ಸೆಂಟೆನ್ಸ್ ಮಾಡಿ ಬರೀರಿ. ದಟ್ ಈಸ್ ಸೆಕೆಂಡ್ ಮೆಥಡ್. ದ ಟಾಪ್ಸ್ ಅವರ್ ಸ್ಕೋರರ್ಸ್, ನೀವು ಒಂದು ಟೈಟಲ್ ಕೊಡಿ, ಆ ಸ್ಟೋರಿಯನ್ನ ಸ್ವಲ್ಪ ಎನ್ಲಾರ್ಜ್ ಮಾಡಿ ಮಾರಲ್ ಅನ್ನ ಬರೀರಿ. ಹಾಗಾಗಿ ಅಲ್ಲೂ ನೀವು ಬಿಡೋ ಅವಶ್ಯಕತೆ ಇಲ್ಲ. ಆಲ್ 3 categories of students can attempt that question. The new employee was nervous about the meeting. Preposition. Preposition ನಾನು ಹೇಳ್ದೆ ಅಲ್ವಾ, it has to be caught. It cannot be taught. But still, most likely prepositions, so I have put in the PPT that will be shared to you. You work on that. I think you will be able to answer. Essay 100% air pollution will be asked. That is already told to us by the board. Air pollution ಕೊಟ್ಟೇ ಕೊಡ್ತೀವಿ ಒಂದು ಅಂತ. ಹಾಗಾಗಿ ಫೋಕಸ್ ಆನ್ ಏರ್ ಪೊಲ್ಯೂಷನ್. ಇನ್ನ ನಿಮ್ಗೆ ಈಸಿ ಆಗಿರೋದು ಕೊಟ್ರೆ ಅದನ್ನ ನೀವು ಬರಿಬಹುದು. ಬಟ್ ಇಫ್ ಯು ವಾಂಟ್ ಟು ಅಟೆಂಪ್ಟ್ ಅಂಡ್ ರೈಟ್ ಏರ್ ಪೊಲ್ಯೂಷನ್ ಬಂದೇ ಬರುತ್ತೆ ಮಕ್ಕಳ. ಯು ರೈಟ್ ದಟ್. ಇಟ್ ಈಸ್ ಈಸಿ. ಏರ್ ಪೊಲ್ಯೂಷನ್ ಈಸ್ ಹಾರ್ಮ್ಫುಲ್ ಟು ನೇಚರ್ ಅಂತ ಇಂಟ್ರೊಡಕ್ಷನ್ ಕೊಡಿ. ಕಾಸಸ್ ಸ್ಮೋಕ್ ಫ್ರಮ್ ವೆಹಿಕಲ್ಸ್ ಅಂಡ್ ಫ್ಯಾಕ್ಟರೀಸ್ ಅಂತ ಐ ಆಮ್ ಟೆಲಿಂಗ್ ಇನ್ 1 line. ಯು ಕ್ಯಾನ್ ಎಲಾಬರೇಟ್ ಅಂಡ್ ರೈಟ್ ಸೋ ಮಚ್. ನಿಮ್ಮ ಮೈಂಡ್ ಇಂದಾನೇ ನೀವು ಬರಿಬಹುದು. ಕಾಸಸ್ ಏನು ಏರ್ ಪೊಲ್ಯೂಷನ್ಗೆ, ಆಮೇಲೆ ಇಫೆಕ್ಟ್ ಏನು, ಇಟ್ ಕಾಸಸ್ ಕಾಫ್, ಕೋಲ್ಡ್, ಆಸ್ಮಾ ಅಂಡ್ ಲಂಗ್ ಪ್ರಾಬ್ಲಮ್ಸ್ ಅಂತ ಇಫೆಕ್ಟ್. ಅದರ ಸೊಲ್ಯೂಷನ್ ಏನು, ಯೂಸ್ ಎಲೆಕ್ಟ್ರಿಕ್ ವೆಹಿಕಲ್ಸ್, ಪ್ಲಾಂಟ್ ಮೋರ್ ಟ್ರೀಸ್, ಸೇವ್ ನೇಚರ್ ಅಂತ ಸೊಲ್ಯೂಷನ್. ಎಂಡ್ ವಿತ್ ಸೇವ್ ನೇಚರ್, ಸೇವ್ ಟ್ರೀಸ್, ಸೇವ್ ನೇಚರ್ ಅಂತ. ಸ್ಲೈಡ್ I have slide only this much I have made, makla. I have ended my session because I have covered all the topics from question number 1 to question number 38. ಹಾಗಾಗಿ ನಿಮಗೆ ಇವಾಗ ಇಂಗ್ಲಿಷ್ to get 80 on 80, I think I have given you the confidence. So thank you all for giving me this opportunity to enlighten you and make you score more marks. Thank you, Christ students. Score your best and bring laurels to your school. I now hand over to Santosh sir to end the session with his words, and also Aradhana ma'am. Thank you, ma'am. Thank you, Sheila Baby ma'am, for being with us and enlightening our students regarding how to score 80 out of 80. So I think usually the students will lose the marks from the question number 1 to 17, because from 18 onwards it will be the text part question. So there students may not get confusion, or they may not lose the marks there. But from question number 1 to 17, so it is related to grammar, and particularly in the usage of the articles or prepositions, linkers, or filling the verb forms and even the noun forms, and reported speech, degrees of comparison, and active and passive voice as well. So I think you have covered all those things, and they have also mentioned where the students are going to commit the mistakes too. Okay. Thank you, ma'am. Thank you enlightening our students regarding the mistakes that they are going to commit, and also mentioning about how to score out of out. The session has not ended yet. I think all the teachers and the students are in a hurry because only 7 days left for the examination. But this is also, I think, the right way of approaching you and making you know much more, because each school differs in teaching, right? So we will get the different ideas when we listen to different
teachers and all. And okay, conveying my thanks to Sheila Baby ma'am. And so one more session we have here with Aradhana ma'am. So Aradhana ma'am, she's a wonderful teacher, I would say, because out of all the CRISE schools, her school has got an average of 97.3 in English. Believe it or not, it is 97.30 was the average score of her school. Aradhana ma'am from MDRS Kammaje, Dakshin Kannada. So I would like to welcome Aradhana ma'am. And ma'am, please continue with your session, ma'am. Yes, sir. Yes, ma'am. You begin, ma'am. Yes, sir. Am I audible? Yes, ma'am. You are audible. Yes. Good evening, everyone. I wish all the very best those who aiming for the highest marks in English examination, and let us all hope for the top marks in the SSLC English examination. So now I'm going to give some tips to help the students in excel in upcoming English examination, which I and my students follow in our school. It helped us to score the best in the previous year examination, and I hope it will help you too. The first main thing, the students should have good and beautiful handwriting. The handwriting in the answer sheet should be very neat and clean. Your handwriting should impress the evaluator. I prefer split handwriting, that is the italic style of handwriting instead of cursive handwriting in my school. Legible handwriting helps us to score good marks. The slide which is there in the screen on the screen is of our student Bhavishya from my school. As you are all the toppers in your respective schools and you are all studying in English medium school, so I think you are all having very beautiful and good handwriting. And I think you all have understood the syllabus and the examination pattern. The 80 marks is divided 40 by 40. I mean 40 marks is for literature, including prose, poetry, and supplementary section from the reader, and remaining 40 is for grammar, including composition and comprehension. So to get full 40 marks from the literature, review all the chapters thoroughly. While answering the 2 marks questions, please make sure that the answers or the sentences are exactly from the reader. The words in the answer should exactly borrow from your textbook without any changes. In the evaluation, the board will be provide us the key answers. In the key answer, we find exactly the textual terms which are there in your reader. So please, while answering 2 marks questions, please go through the reader book correctly and just take as it, copy the words which are there in the textbook, and you have to paste it into a answer sheet. I mean, you have to take the exactly terms from the reader while answering 2 marks questions and 3 marks questions from prose and poetry, and even while writing the summary for 4 marks. And the very important and the one more tips I want to give is make sure that you attend all the questions without missing. Please concentrate on the numbers while attending the first 17 questions related to grammar. And also till question number 38, you should not miss any. Usually the student miss the numbers while writing. If you miss any number while you are writing first 17 questions, you will miss 1 mark, and it will definitely affect you getting out of out marks in the examination.
Yes, next slide, please. Yes, please take enough of time while attending the previous slide. Yes, please take enough of time while attending first 17 questions related grammar. Please follow all the rules while attending these questions. Each question has its own rule, grammar rule. Please check twice after writing, after attending these questions. Take your own time and please go through. Each question is different. It has its own rules. Okay, so please, like in the passive voice, we should not change the tense while we converting into the passive voice. Active voice to passive voice, while converting into the passive voice, we should not change the tense. In the same way, but in reported speech, while we converting into the direct reported speech, indirect speech, we have to change the tense. So it the every question has its own grammar rule. So please follow and please attend the question. And first 18 marks you should get without missing any number. And next, I think by this time you might have finished revising all the 4 model question papers released by the board. The previous one, yes, question papers released by the board, and 3 state level preparatory question papers from the board. So totally we'll have 7 question papers released by the board. Those are very useful in getting good marks. Please concentrate on 2 marks questions, 3 marks questions, extracts, 4 marks questions, including summary, essay, and 5 marks letter writing. Please concentrate and read from the model question paper as well as 3 preparatory question papers. We can expect the same. We can expect the same 2 marks questions, extracts, or other 4 marks and all. So please go through properly. Yes, next, 6th one is for the grammar section. As we are the toppers of each school, for the grammar section, we have to concentrate on the LBA. That is lesson-based assessment. This is also released by the board only. So I think every student should have the copy of LBA, and please go through all the questions related to grammar. It may be correct form of the word, and also we have 15 questions in LBA related to correct form of the word. Please list out. Please list out by looking at the LBA. In LBA, there are 3,000 something, 3,500 questions will be there. Out of, we have 15 questions related to correct form of the word, and you have to list out the active and passive voice question. There are 31 questions in LBA, and we have to editing 18 questions are there, and framing sentence as a verb we can expect this year, and there are 10 words, and also syllables. For all these grammars, you please refer LBA thoroughly. Please make a list, and even for the preposition and conjunctions also, you have to refer the LBA properly. There are so many questions. And those this year that those questions are from the readers itself, textbook itself. Yes, so it is very easy for you to answer, clear the questions. I mean, find the answer for those questions. Okay, next one is, dear students, if you have any doubts in grammar, comprehension, or any literature related, I mean, textbook related questions, don't hesitate to ask your teachers. Please go to the teacher and clear the doubts. Clarifying these can prevent small mistakes in the exams, and this will help you to get the full marks. Before the examination, still we have few days. Please clear all the doubts. Next slide, please. Revise regularly. Dear children, revise regularly. Go through the question answers, grammar rules, and vocabulary to ensure you remember everything during the examination. Make sure you revise important essays also, even the letters. We have 7 letters in
7 different model question papers. So you practice, and if you practice and revise, so that you can write them efficiently in the examination. Next point I want to tell is they will be provide booklet in the examination upcoming. The booklet contains 24 pages. 24 pages. So write neatly by leaving while attending grammar. Even I have displayed the answer booklet also. Yes. So while answering the grammar or any 38 questions, after each question, please leave a line. Please leave a line. The previous slides, please, sir. Please leave a line. Yes, please leave a line. And while attending, 3 marks. 2 questions are there. One from a hero, first lesson, and another question, 3 marks, is from jazz poem 2 summary. Yes, these questions, 3 marks questions, and 4 marks summary. I thought my students will prefer Grandma Climb Set Tree summary. Yes, 4 marks or essay, and letter writing. While answering these questions, you please begin in a fresh page. I mean new page. From top, your answer should be from top to bottom, not a little bit from in a previous page and a little bit in the next page. No, be liberal, nothing to worry about that, because 24 pages of booklet will be provided in the examination center, and you will have enough of page. Many students will leave many pages, like 6 to 7 pages. After attending all the questions also, we leave many pages. So not to worry, dear. While attending 5 marks, that letter writing, say it should be from the top to bottom. You start the answer in a new page, fresh page. The answer should be from the top to bottom in a single page. Essay, even the essay should be from the top to bottom. While writing essay, you please quote some quotations. Quotations should be there. This year we can expect, of course, air pollution, the essay air pollution. So please, in your essay, you should write some quotation. You should mention some quotation. The quotation should be rewrite or the underlined. It should be highlighted. And 4 marks summary while you are writing, that also you should write in a fresh page from top to bottom. Even 3 marks questions also. Okay. Yes. So here and there, a little bit, some lines will be there in the last end of the page. Don't peep there only. Just you move to the other page and write. And even attending first 18 marks, 17 questions, leave every single line before 2 answers. Leave line, and while writing, yes, this like this, leave line, and the number you shouldn't miss. See here, 1 3 2, 1 2 3, right? One after 2, 2 after 3, 3 after 4, and should not mix up. Should be properly, you write the first 7. You should attend first 17 questions without making mistakes. And while writing the 2 marks questions also, after each question you have to leave a line in between. That's what I want to tell. Yes, like this. It should be very neat and clean. I think you are also writing this in the same way. Even this helps us to get full good marks in the perspective of evaluator. For them to, it should be very legible, neat and clean. Yes. While attending those 4 marks question also, please mention like it is a summary or anything. While attending story writing, you have to give a description, a title, picture description and story. For this and all, you have to give a mention a title. Yes. Okay. Last slide, please. So, dear all, please stay confident and calm. Keep a positive attitude towards the examination. Let us all hope for the best and try our level best. God bless you all. Thank you. All the very best. Thank you, Aradhana ma'am.
Thank you, sir. So reading makes a man, but writing makes a perfect man. The quote I wanted to mention here. So as you had displayed one of your students' answer script, which was written very legibly, and the answers were very apt. Thank you for sharing that answer script, and thank you for sharing your ideas. So how was it possible to get an average of 97.3 in your school? Not only the 2024 and 25, from many academic years, your school stays always top, I think, in our CRI schools. Probably it is the best effort that you have put in teaching English, and at the same time, the support from your whole staff, principal as well, and the students, obviously, their role is very important. Thank you, ma'am. Thank you for being with us, and thank you for sharing your ideas with all our CRI's students. Thank you, ma'am. Thank you very much. Thank you. Thank you, sir. Okay, in the chat box, I was getting some questions related to how to answer. One student was asking, can we write a Lucida handwriting? So there is no particular rules. Such a kind of handwriting must be written here in the examination. So whichever the handwriting that makes the evaluator looks legibly and beautifully, you can write. Okay. So what we see is the formation of the sentences must be very correct, and it must be very legible. Okay. So such handwriting is always allowed for that. And one student asked us some question. Is the questions are asked from the LBA material only? Some student asked. Obviously. Yes. So that's why the LBA material is given this year. So dear students, please stick on to LBA material if you want to score nearly 60 to 70 marks. So what about the other 10 marks? So we can't completely assure you that it will be from the LBA, but the questions that can be asked in the examinations will be related to the questions that are asked in the LBA material, especially from the question number 1 to 17 are there, no? The grammar and grammar related questions. So there you can expect the question other than LBA material, but I am not sure about that, but you can stick on to LBA. Okay, that's why the information that we got from the board is that so LBA is the Bible for this year for all the subject. So by all means you can stick on to LBA. So here I want to mention the two materials you have with you right now, I think. So one is LBA material, and another one is that workbook supplied from the CRI's of all the subjects, right? So you have got the workbook. So ample of examples are given there in the worksheets. Okay, workbook. So kindly practice all those. So some students still putting messages in the chat box, preposition, innun salaheli, something like that. So as ma'am already mentioned about that, prepositions, linkers, and these things. So they come by the usage. Okay. So what I suggest you is, so please practice, keep practice. Grammar is just like mathematics. Okay. You won't learn the mathematics just by reading it. You will learn it by practice, isn't it? You have to take a paper, pen, and you have to put some sums, and you have to go on solving, taking different numbers and different signs. Okay, so grammar is also like that. Okay, so you have to practice, take different kinds of examples. So who is that 649 school code? 649 Kalluru, IJRS Kalluru. 649. What the students are doing there? Is the teacher there or not? Okay. So it is just like practicing. Okay. I think Sheila ma'am and Aradhana ma'am have cleared most of your doubts, it seems. So if anyone wants to ask questions or if you have any queries, so just raise your hand. We will unmute you so you can ask your question and get your doubts solved. Mr. Just who has raised the hand, call that. 403. Yes, 403. $734 DBRERS. When I'll raise your hand, no, just you can and you can ask the question. 734. Respond. Okay, Hello? 734. Sir, can you hear me? Yes, sir. Yes, sir. Please tell me. Sir, can we write from address and to address while writing the letter writing?
In writing from and to. Okay, you can, sir. You can There is write. particular rules that we should not mention it or we Not should mention mention it. anything. You You can can write, right, from and to. Sir, one more doubt, sir. Okay. Yes, sir. Can you please explain me how to write one sentence as a verb and noun? As a verb and as a noun. Yes, Okay. yes, sir. Yes, when you are making a sentence of your own using that word as a verb, so let the students know that that verb should be the action. That verb should be the action. Because as here the students who are attending are the toppers, I should not say this one because this thing we will be tell to the students, slow learners. Anyhow, so what you can do while framing a sentence as a verb, okay? So just ask your students to write their name first. Write their name, and then put that word which is given to make a sentence of your own. Put that sentence and add s or es to that. Suppose if the sentence is ask speak, use the word speak in your own sentence as a verb. If they ask, so what I do, I put my name Santosh, and again I take the word speak and add s to that. Santosh speaks. So generally the students will know what they have to write next. Santosh speaks Kannada. Santosh speaks English. Santosh speaks something like that they will add. Whichever the word. One example I have taken here. Okay. And as Yes, of excuse me. as of noun, when you are using a word in your own sentence as a noun, so let the word be in the beginning of a sentence or at the end of a sentence, as ma'am Sheila ma'am was telling for the slow learner. So that was, suppose speak, use the word speak in your own sentence as a word. If they ask, so speak is an English word, speak is a word in the dictionary, something. So these kind of examples would used to say to the slow learners. Okay. So there, yes ma'am, Aradhana ma'am, Yes. please. Sir, for your first question, can we write from and to? The letter pattern has been updated, not changed, updated. Updated. This year, there is no need of writing from and to address. Just you have to write the address, but no need of mentioning from or to. That letter has been updated this year. Even we can get the key answers also same in the evaluation process. If you, the teacher or the student, if you turn over the pages soon after the lesson, there is a girl by the track. Soon after that lesson, we will, in the textbook itself, the letter pattern is given. In that letter, we from and to, the two words are not mentioned. So for your first question, sir, I think this pattern has been updated, so no need of writing from and to. Good evening, sir. Yes, 684. Sir, my name is Divyanta. Yes. Adverb ಮತ್ತೆ adjective ಹೇಗೆ ಕಂಡುಹಿಡಿಯೋದು ಸರ್? Yes. Adverb ಮತ್ತೆ adjective ನ ಹೇಗೆ ಫೈಂಡ್ ಮಾಡೋದು ಸರ್ ನಾವು? ಕ್ಲಿಯರ್ Okay. ಆಗಿ ಹೇಳ್ತೀವಲ್ಲ. Adverb and adjective. So adverb that describes the verb, whereas adjective that describes the noun. Noun. Okay. So to find out the adverbs and adjectives, so to find out the adverb, you should have a main verb there. You should have an action verb, correct? So put the question how on that action word. If you get the answer, so that will be the adverb. Suppose Suma sings melodiously. Okay. So which is the word sings. Put the question how. How does Suma sing? You got the answer melodiously. So that will be the adverb. To find out the adjective, so search for the noun. It may be in the beginning of a sentence or at the end of wherever, noun. So put a question, what kind of or what sort of on the noun. So you will get the answer there. So that will be the adjective. And sometimes as of the quantity, so you may put the question how many, something like that. For example, Raju. Raju is a good man. Raju is a good man. Okay, so Raju is there, man is there. Both are noun. Okay, you put a question, what kind of on Raju? What kind of man is Raju? Raju is a good man. So good is the answer. So there you can find out that is an adjective. So to find out the adverb, put a question how on the verb, whereas to find out the adjective, put a question what kind of or how many on the noun form. I think your doubt is clear. 470 respond ಮಾಡಿ. KRCRS 470.
ಬೇರೆ ಏನ್ ಮಾಡಿದಾರೆ ನೋಡಿ. $470. $719 or $470 or even $85. You can unmute and talk to the teacher. Good afternoon, sir. Yes, good afternoon. Tell me. Good afternoon, sir. 719 ಲಕ್ಕೂರ್. ಕೇಳಿ ಇಲ್ಲಿ ಆಕ್ಟಿವ್ ವಾಯ್ಸ್ ಮತ್ತೆ ಪ್ಯಾಸಿವ್ ವಾಯ್ಸ್ ಸರ್. ಕ್ವಶನ್ ನಂಬರ್ 6, she is cooking food in the kitchen ಇದೆ ಸರ್. ಆನ್ಸರ್ ಅಲ್ಲಿ ಫುಡ್ is being cooked by me in the kitchen ಇದೆ ಸರ್. ನಾನು ಅದನ್ನ ಎಕ್ಸ್ಪ್ಲೈನ್ ಮಾಡುವಾಗಲೇ ಹೇಳಿದೆ ನಾನು. ಅದು ಮಿಸ್ಟೇಕ್ ಆಗಿದೆ. ಬೈ ಮೀ ಅಂತ ಬರಬಾರ್ದು, ಬೈ ಹರ್ ಅಂತ ಬಂದ್ರು ಪ್ರಾಬಬಲಿ ನೀವು ಕೇಳಿಸ್ಕೊಂಡಿಲ್ಲ ಅನ್ಸುತ್ತೆ. ಬೈ ಹರ್ ಅಂತ ಆಗುತ್ತೆ. ಓಕೆ ಸರ್, ಥ್ಯಾಂಕ್ ಯು ಸರ್. Okay, anybody else? 85 ಮಾತಾಡಿ. MDRS 85. $403. So someone asked important questions from the lesson Science and Hope of Survival. As you are on the topper, so you should not ask such a kind of questions. Okay. Each question is important when you are trying to get out of it. Okay, so probably your question will not be answered now. Good afternoon, sir. Yes. It's Itimuraji BC 334, sir. The preposition ಅಲ್ಲಿ agent of preposition by ಮತ್ತೆ with ಎಲ್ಲೆಲ್ಲಿ ಯೂಸ್ ಮಾಡ್ಬೇಕು ಸರ್? Repeat. With and by. Preposition ಅಲ್ಲಿ ಸರ್, agent of preposition ಬಂದ್ಬಿಟ್ಟು with ಮತ್ತೆ by ಎಲ್ಲಿ ಯೂಸ್ ಮಾಡ್ಬೇಕು? It's all completely depend on the usage, right? Okay. ಯೂಸೇಜ್ ಮೇಲೆ ಡಿಪೆಂಡ್ ಆಗಿರ್ತದೆ. ಹೀಗೆ ಬರುತ್ತೆ ಅಂತ ಹೇಳಿ ಯು ಕಾಂಟ್ ಮೆಷಿನರಿ ಆಗಿ ಹೇಳಲಿಕ್ಕೆ ಸಾಧ್ಯ ಇಲ್ಲ ಇಲ್ಲಿ ಪ್ರಿಪೋಸಿಷನ್ಸ್ ಬೈ ಅಂಡ್ ವಿತ್ ಬಳಕೆಯನ್ನ. ಎಸ್, ಬೈ ಅಂಡ್ ವಿತ್ ಯಾವ ಸಂದರ್ಭದಲ್ಲಿ ಯೂಸ್ ಮಾಡ್ಬೇಕು? ಬೈ ಇಸ್ ಕಂಪ್ಲೀಟ್ಲಿ ವಿತ್ ಪ್ಯಾಸಿವ್ ಫಾರ್ಮ್. ಪ್ಯಾಸಿವ್ ಫಾರ್ಮ್ಸ್ ಬೈ ಅನ್ನ ಯೂಸ್ ಮಾಡ್ತೀರಾ ಆಲ್ವೇಸ್? ಸರ್, ಯೂಸ್ ಮಾಡ್ತೀವಿ. ಕರೆಕ್ಟ್. ಓಕೆ. ವಿತ್ ಮೀನ್ಸ್ ವೆನ್ ಯು ಆರ್ ಅಕಂಪನಿಂಗ್ ಸಮ್ವನ್. ಒಂದು ಮ್ಯಾಮ್ ಎಕ್ಸಾಂಪಲ್ ಕೂಡ ಅಲ್ಲಿ ತಗೊಂಡಿದ್ರು ನಿನ್ನೆ. ಐ ಥಿಂಕ್ ಸಮ್ವನ್ ಇಟ್ ವಾಸ್ ಡಿಸ್ಕಸಿಂಗ್ ರಾಜು ವಾಸ್ ಸಿಟಿಂಗ್ ಡ್ಯಾಶ್ ರಾಮು ಅಂಡ್ ಕಿರಣ್ ಅಂತ ಒಂದು ಬಂದಿದೆ. ಸೊ ಅಲ್ಲಿ ವಾಟ್ ದ ಕಾಂಟೆಕ್ಸ್ಟ್ ಡಿಸ್ಕ್ರೈಬ್ಸ್ ಅನ್ನೋದ್ರ ಮೇಲೆ ಹೋಗುತ್ತೆ. ರಾಜು ವಾಸ್ ಸಿಟಿಂಗ್ ವಿತ್ ರಾಮು ಅಂಡ್ ಕಿರಣ್, ರಾಜು ವಾಸ್ ಸಿಟಿಂಗ್ ಬಿಸೈಡ್ ರಾಮು ಅಂಡ್ ಕಿರಣ್, ಬಿಟ್ವೀನ್, ಅಮಾಂಗ್. ಸೊ ಈ ತರ ಬರ್ತಾ ಹೋಗುತ್ತೆ. ಸೊ ಯೂಸೇಜ್ ಅಲ್ಲಿ ಅದು ಡಿಪೆಂಡ್ ಆಗ್ತಾ ಹೋಗುತ್ತೆ. ಯು ಕಾಂಟ್ ಎಕ್ಸಾಕ್ಟ್ಲಿ ಟೆಲ್ ಹೀಗೆ ಬರಬೇಕು ವಿತ್ ಅಂತ ಹೇಳಿ, ಬಟ್ ಪ್ರಿಪೋಸಿಷನ್ ಐ ಕ್ಯಾನ್ ಸೇ ಇಟ್ ವಿಲ್ ಬಿ ವಿತ್ ಪ್ಯಾಸಿವ್ ಫಾರ್ಮ್. With this, with, that's what I told. It comes with a usage. ಯಾವ ಕಾಂಟೆಕ್ಸ್ಟ್ ಅಲ್ಲಿ ನೀವು ಯೂಸ್ ಮಾಡ್ತಿರೋದ್ರ ಮೇಲೆ ಡಿಪೆಂಡ್ ಆಗ್ತದೆ. Thank you, sir. Good evening, sir. Yes, good evening. Sir, give me the idea about word form. Word form. Okay, you have to learn suffixes first. Suffixes ಗಳನ್ನ ಒಂದಷ್ಟು ಕಲ್ತ್ಕೊಳ್ರಿ. ನಿಮ್ಮ ಟೀಚರ್ ಕಡೆಯಿಂದ ಒಂದಷ್ಟು ಎಕ್ಸಾಂಪಲ್ಸ್ ಗಳನ್ನ ಬರ್ಸ್ಕೊಡ್ರಿ ಸಫಿಕ್ಸ್ ಗಳಿಗೆ. ಓಕೆ, ಸೊ ಆ ರೀತಿಯ ಸಫಿಕ್ಸ್ ಗಳಿಗೆ ಎಕ್ಸಾಂಪಲ್ಸ್ ಗಳನ್ನ ನೀವು ಬರ್ಸ್ಕೊಂಡು ಓಕೆ ಅವುಗಳನ್ನ ಪ್ರಾಕ್ಟೀಸ್ ಮಾಡ್ತಾ ಹೋಗಿ ರೆಗ್ಯುಲರ್ ಆಗಿ. ಓಕೆ, ರೆಗ್ಯುಲರ್ ಆಗಿ ಪ್ರಾಕ್ಟೀಸ್ ಮಾಡಿ. ಸೊ ಈಗ TION, SION, ಓಕೆ, OUS, IER, ER ಹೀಗೆ ಬೇರೆ ಬೇರೆ ಬರ್ತಾ ಹೋಗ್ತದೆ. ಪ್ರೊಡಕ್ಟ್ ಅಂತ ಬಂದಾಗ ಇಟ್ ಮೈಟ್ ಚೇಂಜ್ ಇಟ್ ಆಸ್ ಪ್ರೊಡ್ಯೂಸ್ ಆರ್ ಪ್ರೊಡಕ್ಷನ್ ಅಂತಾನೂ ಕೂಡ ಚೇಂಜ್ ಆಗ್ಬೋದು. ರೈಟ್. ಎಕ್ಸಾಮಿನ್ ಅಂತ ಬಂದಾಗ ಎಕ್ಸಾಮಿನೇಷನ್, ಎಕ್ಸಾಮಿನರ್, ಎಕ್ಸಾಮಿನ್ ಈ ರೀತಿ ಚೇಂಜ್ ಆಗ್ತಾ ಹೋಗ್ತದೆ. ಸೊ ಸಫಿಕ್ಸ್ ಗಳನ್ನ ಹೇಗೆಲ್ಲ ಬಳಕೆ ಮಾಡಬಹುದು ಅನ್ನೋದು ಗೊತ್ತಾದ್ರೆ ವರ್ಡ್ ಫಾರ್ಮ್ಸ್ ಅನ್ನ ನೀವು ಸುಲಭವಾಗಿ ಅಟೆಂಡ್ ಮಾಡಬಹುದು. ಅಂಡ್ ಒನ್ ಮೋರ್ ಥಿಂಗ್ ಐ ವಾಂಟ್ ಟು ಟೆಲ್ ಆಲ್ ದ ಸ್ಟೂಡೆಂಟ್ಸ್. ಸೊ ನಿಮಗೆ ಈಗೇನು ನಿಮ್ಮ ಕಡೆ ಟೋಟಲ್ 7 ಕ್ವೆಶ್ಚನ್ ಪೇಪರ್ಸ್ ಇದೆ. 4 ಮಾಡೆಲ್ ಕ್ವೆಶ್ಚನ್ ಪೇಪರ್ಸ್ ಮತ್ತೆ 3
ಸ್ಟೇಟ್ ಲೆವೆಲ್ ಪ್ರಿಪರೇಟರಿ ಪೇಪರ್ಸ್ ಗಳನ್ನ ಏನ್ ಅಟೆಂಡ್ ಮಾಡಿದೀರಾ ಆ 7 ಮಾಡಲ್ ಕ್ವಶನ್ ಪೇಪರ್ಸ್ ಗಳನ್ನ ಬೇಸ್ ಆಗಿ ಇಟ್ಕೊಂಡು ಅದರ ಬೇಸಿಸ್ ಮೇಲೆ ಪ್ರಾಕ್ಟೀಸ್ ಮಾಡ್ತಾ ಹೋಗಿ. ಓಕೆ, ಸೊ ಜನರಲಿ ಈ ಆನ್ಯುವಲ್ ಎಕ್ಸಾಮಿನೇಷನ್ ನಾವು ಎಕ್ಸ್ಪೆಕ್ಟ್ ಮಾಡಬಹುದಾದಂತ ಕ್ವೆಶನ್ಸ್ ಗಳು ಈ 7 ಪೇಪರ್ಸ್ ಗಳ ಮೇಲೆನೆ ಡಿಪೆಂಡ್ ಆಗಿರ್ತದೆ. ಸೊ ಹಾಗಾಗಿ ಅವುಗಳನ್ನ ಹೆಚ್ಚು ಪ್ರಾಕ್ಟೀಸ್ ಮಾಡೋದ್ರ ಕಡೆ ಮತ್ತೆ ಆ ತರಹದ ಎಕ್ಸಾಂಪಲ್ಸ್ ಗಳನ್ನ ಹೆಚ್ಚು ಪ್ರಾಕ್ಟೀಸ್ ಮಾಡೋದ್ರ ಕಡೆ ಗಮನ ಕೊಡಿ ನೀವು. ಓಕೆ, ಇಲ್ಲಿ ಆರ್ಟಿಕಲ್ ಬಗ್ಗೆ ಕೇಳಿದರೆ ದ MLA ಅಥವಾ ಆನ್ MLA ಅಂತೇಳಿ ಮ್ಯಾಮ್ ಕೂಡ ಅದನ್ನ ಹೇಳುವಾಗ ಎಕ್ಸ್ಪ್ಲೈನ್ ಮಾಡ್ತಾ ಇದ್ರು. ಯು ಆರ್ ನಾಟ್ ಮೆನ್ಷನಿಂಗ್ ಅಬೌಟ್ ದ ಪರ್ಟಿಕ್ಯುಲರ್ MLA ಆಫ್ ಯುವರ್ ಕಾನ್ಸ್ಟಿಟ್ಯೂಯೆನ್ಸಿ, ಆಗ ನೀವು ಆನ್ ಅನ್ನ ಬಳಸಿ. ನಿಮ್ಮದೇ ಪರ್ಟಿಕ್ಯುಲರ್ ಕಾನ್ಸ್ಟಿಟ್ಯೂಯೆನ್ಸಿಯನ್ನ ಬಳಸ್ತಾ ಇದ್ದೀರಿ ಹೇಳ್ತಾ ಇದ್ದೀರಿ ಅಂತಂದಾಗ ದ ಅನ್ನ ಬಳಸಿ. ಫಾರ್ ಎಕ್ಸಾಂಪಲ್, ರಮೇಶ್ ಈಸ್ ಆನ್ MLA. ಓಕೆ, ರಮೇಶ್ ಈಸ್ ಆನ್ MLA, ಅಲ್ಲಿ ಆನ್ ಬರ್ತದೆ. ಯಾಕಂದ್ರೆ ಯು ಆರ್ ನಾಟ್ ಟಾಕಿಂಗ್ ಅಬೌಟ್ ದ ಪರ್ಟಿಕ್ಯುಲರ್ MLA, ಜನರಲ್ ಆಗಿ ಮಾತಾಡ್ತಾ ಇರ್ತಕ್ಕಂಥದ್ದು. ಹಾಗಾಗಿ ಇಂಡೆಫಿನೆಟ್ನೆಸ್ ಆನ್ ಬರ್ತದೆ. ಓಕೆ, ಸಪೋಸ್ ನೀವೇನಾದ್ರು ನಿಮ್ಮ ಪರ್ಟಿಕ್ಯುಲರ್ ಕಾನ್ಸ್ಟಿಟ್ಯೂನ್ಸಿನ MLA ಬಗ್ಗೆನೇ ಮಾತಾಡ್ತಿದ್ದೀರಾ ಅಂತಂದ್ರೆ ಸೊ ಆಗ ಫಾರ್ ಎಕ್ಸಾಂಪಲ್ ವೆಂಕಟೇಶ್ ಈಸ್ ದ MLA ಆಫ್ ಅವರ್ ಕಾನ್ಸ್ಟಿಟ್ಯೂನ್ಸಿ ಅಂತ ಬಳಸ್ತೀರಾ, ಅಲ್ಲಿ ದ ಬರ್ತದೆ. ಯಾಕಂದ್ರೆ ಯು ಆರ್ ಟಾಕಿಂಗ್ ಅಬೌಟ್ ಡೆಫಿನೆಟ್ನೆಸ್, ಒಬ್ಬ ಪರ್ಟಿಕ್ಯುಲರ್ ನಿಮ್ಮ ಕಾನ್ಸ್ಟಿಟ್ಯೂನ್ಸಿನ MLA ಬಗ್ಗೆನೇ ಮಾತಾಡೋದ್ರಿಂದ ಸೊ ಅಲ್ಲಿ ದ MLA ಬರ್ತಾ ಹೋಗುತ್ತೆ. So any more questions? 85 ಮಾತಾಡಿ. MDRS 85. ಅನ್ಮ್ಯೂಟ್ ಆಗಿದೆ, ಮಾತಾಡಿ. $403. KCRS 403. ಹ್ಯಾಂಡ್ ರೈಸ್ ಮಾಡಿದ್ದಾರೆ ಅನ್ಸುತ್ತೆ ಪ್ರಾಬಬ್ಲಿ. ಓಕೆ, ಶ್ರುತಿ ಮ್ಯಾಮ್ ಇದರ ಶ್ರುತಿ ಮ್ಯಾಮ್ ಇಲ್ಲ. Can we end up or what? ಮ್ಯಾಮ್ ನಮ್ಗೆ ಡೌಟ್ ಇದೆ. ಕೇಳಪ್ಪ. ಕೇಳಿ, ಏನ್ ಡೌಟ್ ಇದೆ? ಅನ್ಮ್ಯೂಟ್ ಮಾಡಿ ಮಾತಾಡಿ. ಇದರಲ್ಲಿ ಅನ್ಮ್ಯೂಟ್ ಮಾಡ್ಕೊಡಿ ಮಕ್ಕಳ ಕಡೆಗೆ. Okay, I think yes. ಗುಡ್ ಈವ್ನಿಂಗ್ ಸರ್. Good evening. ಸರ್, ನಂಗೊಂದು ಸ್ವಲ್ಪ ಪ್ರಿಪೋಸಿಷನ್ ಕನ್ಫ್ಯೂಸು. ಸರ್, ಹೆಂಗೆ ಹಾಗದೊಂದು ಸ್ವಲ್ಪ ಹೇಳ್ಕೊಡ್ತೀರಾ? ಈ ತರ ಬರೆಯೋದು? ಇಲ್ಲ ಮ್ಯಾಮ್, ಆರಾಧನೆ ಮ್ಯಾಮ್. LBA ನಲ್ಲಿ ಕೊಟ್ಟಿರೋದನ್ನ ನೋಡಮ್ಮ, ನಿನಗೆ ಹೆಲ್ಪ್ ಮಾಡಕ್ಕೆ ಒಂದೇ ಒಂದು ಅಸ್ತ್ರ LBA ನಲ್ಲಿ ಸುಮಾರು ಎಕ್ಸಾಂಪಲ್ಸ್ ಕೊಟ್ಟಿದ್ದಾರೆ. ಅಷ್ಟನ್ನೇ ನೀನು ಪ್ರಾಕ್ಟೀಸ್ ಮಾಡು, ಆವಾಗ ನಿನಗೆ ಬರೀಬಹುದು. LBA ಜೊತೆ ನಿಮಗೆ ಕ್ರೈಸ್ ಇಂದ ಒಂದು ವರ್ಕ್ ಬುಕ್ ಕೂಡ ಕಳಿಸ್ಕೊಟ್ಟಿದ್ದಾರೆ. ಅದೆರಡನ್ನು ಪ್ರಾಕ್ಟೀಸ್ ಮಾಡಮ್ಮ. ಅಷ್ಟನ್ನ ಪ್ರಾಕ್ಟೀಸ್ ಮಾಡಿದ್ರೆ ಇಟ್ ಇಸ್ ಮೋರ್ ದೆನ್ ಇನಫ್. ಓಕೆ ಮ್ಯಾಮ್, ಮತ್ತೆ ಸೈನ್ಸ್ ಅಂಡ್ ಹೋಪ್ ಆಫ್ ಸರ್ವೈವಲ್ ಒಂದು ಸ್ವಲ್ಪ ಕನ್ಫ್ಯೂಸ್. ಕ್ವೆಶ್ಚನ್ ಆನ್ಸರ್ಸ್
ಅದಕ್ಕೆ ಏನಾರ ಇಂಪಾರ್ಟೆಂಟ್ ಕ್ವಶನ್ಸ್ ಅಥವಾ ಟ್ರಿಕ್ಸ್ ಏನಾರ ಇದೆಯಾ? ಏನ್ ಕನ್ಫ್ಯೂಷನ್ ಏನಿದೆ ನಿಂಗೆ? ಕ್ವಶನ್ಸ್ ಅಂದ್ರೆ ಮೋಸ್ಟ್ ರಿಪೀಟೆಡ್ ಕ್ವಶನ್ಸ್, ಯಾವ್ದಾರ ಮೋಸ್ಟ್ ಫೆಮಿಲಿಯರ್ ಆಗುವಂತದ್ದು. ಓಕೆ, ಈಗ 7 ಕ್ವಶನ್ ಪೇಪರ್ಸ್ ನಿನ್ನ ಹತ್ರ ಇದೆಯಲ್ಲ? ಎಸ್ ಸರ್. 7 ಕ್ವಶನ್ ಪೇಪರ್ ಅಲ್ಲಿ 7 ಕ್ವಶನ್ಸ್ ಬಂದಿದೆ ಆ ಲೆಸನ್ ಇಂದ, ಕರೆಕ್ಟಾ? ಎಸ್ ಸರ್. ಅದ್ರ ಜೊತೆ ಇನ್ನೊಂದು 3 ಕ್ವಶನ್ಸ್ ಓದ್ಬಿಡು, ಟೋಟಲ್ 10 ಕ್ವಶನ್ಸ್ ಆ ಲೆಸನ್ ಇಂದ ಮುಗದೆ ಹೋಗ್ಬಿಡುತ್ತೆ. ಅದನ್ನ ಬಿಟ್ಟು ಬೇರೆ ಇನ್ಯಾವ ಕ್ವಶನ್ಸ್ ಕೇಳಿಕ್ ಚಾನ್ಸಸ್ ಇದೆಲ್ಲ ಅಲ್ವಾ? ಎಸ್ ಸರ್. So otherwise, that's what I was telling. When you are aiming at getting out of 80 out of 80 marks, so you should not think ಈ ಕ್ವಶನ್ ಬರುತ್ತಾ ಅಂತ ಥಿಂಕ್ ಮಾಡ್ಕೊಡ್ದು. You should learn every question. ಪ್ರತಿ ಕ್ವಶನ್ಗೂ ಆನ್ಸರ್ನ ಕಲಿಬೇಕು. ಆ ರೀತಿಯಲ್ಲಿ ನೀವು ಪ್ರಿಪೇರ್ ಆಗಬೇಕು. ಓಕೆ, ಸೊ ಕ್ವಶನ್ ಅಲ್ಲಿ ಟ್ವಿಸ್ಟ್ ಆಗಿ ಬಂದ್ರು ಕೂಡ ಅಥವಾ ನಾರ್ಮಲ್ ಈಗ ಟೆಕ್ಸ್ಟ್ ಬುಕ್ ಅಲ್ಲಿ ಬಂದಿರೋ ಕ್ವಶನ್ ಗಿಂತ ಡಿಫ್ರೆಂಟ್ ರೀತಿಯಲ್ಲಿ ಏನಾದ್ರು ಫ್ರೇಮ್ ಮಾಡಿ ಕ್ವಶನ್ ಕೇಳಿದ್ರು ಕೂಡ ಕ್ವಶನ್ ಅನ್ನ ಅನಲೈಸ್ ಮಾಡಿ ಆನ್ಸರ್ ಬರೆಯೋ ರೀತಿಯಲ್ಲಿ ನೀವು ಪ್ರಿಪೇರ್ ಆಗಿರ್ಬೇಕು. ಓಕೆ, ಸೊ ಆ ರೀತಿ ಪ್ರಿಪೇರ್ ಆಗಿದ್ದಾಗ ಮಾತ್ರ ಯು ಕ್ಯಾನ್ ಗೆಟ್ ಔಟ್ ಆಫ್ ಇಟ್. ಓಕೆ ಸರ್, ಥ್ಯಾಂಕ್ ಯು. Okay, I think doubts are cleared it seems, and anyhow, so tumba shortage of time nam kade irodrinda you need to concentrate on different subjects also. So thanks to Sheila Baby ma'am and Aradhana ma'am for being with us for about 2.5 hours. ಈ 2.5 hours ಅಲ್ಲಿ majority of your questions are attended ಅಂತ ಭಾವಿಸ್ತೇನೆ. ಸ್ಟಿಲ್ ನಿಮಗೆ ಇನ್ನೂ ಏನಾದರೂ ಡೌಟ್ಸ್ ಗಳಿದೆ ಅಥವಾ ಕೆಲವಷ್ಟು ಕ್ಲಾರಿಫಿಕೇಶನ್ಸ್ ಬೇಕಂದ್ರೆ ಸೊ ಯು ಕ್ಯಾನ್ ಕಾಂಟ್ಯಾಕ್ಟ್ ದೀಸ್ ರಿಸೋರ್ಸ್ ಪರ್ಸನ್ ಥ್ರೂ ಯುವರ್ ಇಂಗ್ಲಿಷ್ ಟೀಚರ್. ನಿಮ್ಮ ಇಂಗ್ಲಿಷ್ ಟೀಚರ್ ಮೂಲಕ ಇವರನ್ನ ಕಾಂಟ್ಯಾಕ್ಟ್ ಮಾಡಿ ನಿಮ್ಮ ಡೌಟ್ಸ್ ಅನ್ನ ಕ್ಲಿಯರ್ ಮಾಡ್ಕೋಬಹುದು ಅಂತ ಹೇಳ್ತಾ, ಸೊ ಈ ಒಂದು ಆಪರ್ಚುನಿಟಿಯನ್ನ ಪ್ರೊವೈಡ್ ಮಾಡೋದಕ್ಕೋಸ್ಕರ ಸೊ ಐ ಥ್ಯಾಂಕ್ಸ್ ಟು ಹಾನವ್ ಎಕ್ಸಿಕ್ಯೂಟಿವ್ ಡೈರೆಕ್ಟರ್ ಕಾಂತರಾಜು ಸರ್, JD admin and JD education, DD admin and DD education, AD admin and AD education, and Honorable Beleshetti sir, Shruti ma'am, and all the dignitaries of the CRIS, and for giving technical support. Thanks to Umesh also, and special thanks to all the students who gathered here for with us for about 2 hours and being enlightened with the certain things that we have shared with you. And hope your second language English will be as brighter as you are thinking. So all the best to all the students. So get out of 80 out of 80 marks, and so be happy always. Okay. So thanks to everyone. Thank you very much. Wish you all the best, students. I wish you all the best. And I hope many of you get 80 on 80 this year, because the questions are already given to you. The syllabus is in your hands. You have faced so many exams. So it is familiarized. And these trainings also have given you more inputs. So I wish all CRIS students that you score the topmost marks and pass well and bring laurels to your school. Thank you.